ರಚಿಸಿದಂತವನ ತನ್ನ ತೃಪ್ತಿಗ ಘಟನೆಗಳನ್ನು ತುಂಬಿ ನಗುತ್ತಾ ನಲಿದವನ ಯಾವ ಶಿಲ್ಪಿ ಕೆತ್ತಿದನು ಈ ಲೋಕದ ಚಿತ್ರವನ ಎಷ್ಟು ವರ್ಣಿಸಬೇಕು ಅವನ ಗುಣಗಾನನ ಜನರಿ ಚೆಂದದ ವಿಶ್ವ ನಾರಿ ಸ್ವರ್ಗದಪಿ ಗರೀಯಸಿ ಅಂದ್ರೆ ನನ್ನ ಗುರುಕರು ಹೆಣ್ಣನ್ನ ಸ್ವರ್ಗಕ್ಕೆ ಹೋಲಿಸಿದ್ದಾರೆ ಅಂತೆ ಒಂದು ಹೆಣ್ಣು ಅನಾದಿ ಕಾಲದಿಂದಲೂ ಒಂದು ಗಂಡಿಗೆ ತಾಯಿಯಾಗಿ ತಂಗಿಯಾಗಿ ಮಡದಿಯಾಗಿ ಒಂದು ಗಂಡಿನ 7 ಬೀಳಿನ ಎಷ್ಟು ಕಾರಣರಾಗಿದ್ದಾಳೆ ಈ ಹೆಣ್ಣು. ಆದರೆ ಈ ಕಲಿಯುಗದಲ್ಲಿ ಈ ಹೆಣ್ಣು ತಂತಿಕಿತ್ತ ವೀಣೆಯಾಗಿದ್ದಾಳೆ. ತೈಲ ಮುಗಿದ ಜ್ಯೋತಿಯಾಗಿದ್ದಾಳೆ. ಜಲಮತ್ತಿದ ಭಾವಿಯಾಗಿದ್ದಾಳೆ. ಯಾರಿಂದ? ಕೆಲ ಸಂದರ್ಭದಲ್ಲಿ ತನ್ನ ಅವಿವೇಕತನದಿಂದ ಹಾಗೂ ಕೆಲ ಕಾಮುಕ ಗಂಡುಗಳಿಂದ ಈ ನೊಂದ ಹೆಣ್ಣಿನ ಕಥಾ ವಸ್ತುವೇ ಸಾಕು ತಂಗಿಯ ಸಂಕಟ. ಹಾಗೆ ಈ ಹೆಣ್ಣು ಒಂದು ಸಂಸಾರದ ಕಣ್ಣಾಗಿ ಆ ಬಾಳ ಬೆಳಗುವ ಜ್ಯೋತಿಯಾಗಿ ನನ್ನ ದೀಪವಾಗಿ ಆ ಸಂಸಾರಕ್ಕೆ ಹೆಸರಾಗಿದ್ದಾಳೆ ಈ ಹೆಣ್ಣು. ಈ ಹೆಣ್ಣಿನ ಕಥಾವಸ್ತು ಸಾಕು ತಂಗಿಯ ಧರ್ಮ ಸಂಕಟ. ಹೆಣ್ಣು ಸಂಸಾರದ ಕಣ್ಣಂತೆ ಬಾಳಿನ ಬೆಳಕು ಹೆಣ್ಣು, ಬಾಳಿನ ಮೂಲ ಹೆಣ್ಣು, ನೀನಾಗು ಮಗಳು ಎಂದು ಸತಿ ಸಂಸಾರದ ಜ್ಯೋತಿ, ಸತಿ ಸಂಸಾರದ ಜ್ಯೋತಿ. ಸುಮಾ, ನಮ್ಮ ಮದುವೆ ವಿಚಾರನ ನಾವು ಪ್ರೀತಿ ಮಾತಾಡ್ದಂತ ಮಾಡ್ತಾ ಇರೋದನ್ನ ನಿಮ್ಮ ಮನೆ ಜೊತೆ ಮಾತಾಡ್ತೀವಿ. ನೋಡಿ, ನಮ್ಮ ಅಣ್ಣನ ಜೊತೆ ನನ್ನ ಪ್ರೀತಿ ವಿಚಾರ ಮಾತಾಡೋಕ್ಕೆ ನನಗೆ ಯಾಕೋ ತುಂಬಾನೇ ಭಯ ಆಯ್ತೈತೆ. ಏನು ನಿಮ್ಮ ಅಣ್ಣನ ಕಂಡ್ರೆ ನಿನ್ಗೆ ಅಷ್ಟೊಂದು ತುಂಬ ಭಯನಾ? ಭಯ ಅಂತಲ್ಲ, ಆದರೂ ಅಣ್ಣ ಅಲ್ವಾ, ಭಯ ಪಡಲೇಬೇಕು. ನಾನು ಚಿಕ್ಕ ವಯಸ್ಸಿದ್ದು ನಾನು ಏನು ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ. ಆದರೆ ನಮ್ಮ ಮದುವೆ ವಿಚಾರ ಒಪ್ಕೋತಾನೋ ಇಲ್ಲೋ ಅನ್ನೋದೇ ಒಂದು ಅನುಮಾನ. ಓ ನೋಡು ಸುಮಾ, ಅನುಮಾನ ಪೆದ್ದ ರೋಗ ಅನ್ನುವಾಗ ಯಾವ ಕಾಯಿಲೆಗೆ ಬೇಕಾದ್ರೂ ಔಷಧಿ ಕಂಡುಹಿಡಿಬೋದು. ಆದರೆ ಈ ಅನುಮಾನನ ಕಾಯಿಲೆ ಮಾತ್ರ ಔಷಧಿ ಕಂಡುಹಿಡಿಯೋಕ್ಕಾಗಲ್ಲ ಸುಮಾ, ಔಷಧಿ ಕಂಡುಹಿಡಿಯೋಕ್ಕಾಗಲ್ಲ. ನೀನು ಹೀಗೆ ಸುಮ್ಮನಿದ್ರೆ ನಾವು ಈ ಜೀವನದಲ್ಲಿ ನಮ್ಮಿಬ್ರದ್ದು ಮದುವೆ ಆಗುವಾಗಿಲ್ಲ. ನೀನು ಹಾಗೆ ಇರಬೇಕು, ನಾನು ಹೀಗೆ ಇರಬೇಕು. ಅವ್ರೆ, ಒಂದ್ ವೇಳೆ ಏನಾರ ಮದುವೆ ಆಗಿಲ್ಲ ಅಂದ್ರೆ ನಾನ್ ಮಾತ್ರ ಜೀವ ಸಹಿತ ಇರಲ್ಲ. ಆದ್ರೆ ಸೀತಾ, ಸಾಯೋ ಮಾತು ಮಾತ್ರ ಏನ್ ಮಾತಾಡ್ತಾ ಇದೀಯಾ? ಸಾಯೋ ಮಾತು ಮಾತ್ರ ಆಡ್ಬೇಡ ಸೋಮ. ನಾನು ನಿನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೇನೆ. ನಾನು ನಿನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಸುಮ. ಹಾಗಾದ್ರೆ ಒಂದು ಕೆಲಸ ಮಾಡಿ, ನಾಳೆ ಬಂದು ನಮ್ಮ ಅಣ್ಣನ ಹತ್ರ ನಮ್ಮ ಮದುವೆ ವಿಚಾರ ಮಾತಾಡಿ, ನಮ್ಮ ಅಣ್ಣ ಏನಂತಾನೆ ನೋಡೋಣ. ಆಯ್ತು, ಸರಿ ಸುಮ್ಮ. ನಾಳೆನೇ ಬಂದು ನಿಮ್ಮ ಅಣ್ಣ ಹತ್ರ ವಿಚಾರನ ಮಾತನಾಡ್ತೀನಿ, ಸರಿನಾ? ಸರಿ, ಖಂಡಿತ ಬರ್ತೀರಾ ತಾನೆ? ಐ ಲವ್ ಯು ಸುಮಾ, ಐ ಲವ್ ಯು. ನಾನು ನಿಮ್ಮ ಅಣ್ಣನ ಕೇಳ್ಕೊಂಡು ಐ ಲವ್ ಯು ಸುಮಾ, ಐ ಲವ್ ಯು.
ಅಂಬರದ ಅಂಜುರವಿ ನೇಸರನು, ಅಂಗೈಗೆ ಹತ್ತಿರವಿ ನೇಸರನು, ಕಾಸಗಲ ಕುಂಕುಮದ ನೇಸರನು, ಬಾಣಗಳ ಜಿಗುವನು ನೇಸರನು, ಕಣ್ಣ ತುಂಬ ತುಂಬಿಕೊಂಡ ಬಾಳ ತುಂಬ ಸೇರಿಕೊಂಡ ಆಗುಂಬೆಯ ಪ್ರೇಮ ಸಂಜಯ, ಆಗುಂಬೆಯ ಪ್ರೇಮ ಸಂಜಯ, ಮನೆಯಲ್ಲಾರೆ ನಾನು ನಿನಗೂ ಓ ಗೆಳತಿಯೇ, ಓ ಗೆಳತಿಯೇ, ಓ ಗೆಳತಿಯೇ, ಗೆಳತಿಯೇ. ಆಗುಂಬೆಯ ಪ್ರೇಮ ಸಂಜಯ, ಆಗುಂಬೆಯ ಪ್ರೇಮ ಸಂಜಯ, ಮರೆಯಲಾರೆ ನಾನು ಎಂದಿಗೂ ಓ ಗೆಳೆಯನೇ, ಓ ಗೆಳೆಯನೇ, ಓ ಗೆಳೆಯನೇ, ಗೆಳೆಯನೇ. ತೀರದಂತೆ ನಾ ಇದರ ಅಂತರಂಗ ಹಾಡುತ್ತಿದೆ, ಹೂವುಗಳ ವರ್ಣಗಳ ಮಿಂಚುತ್ತಿದೆ, ಗಿಡಗಳ ತಂಬೆಲರು ಬೀಸುತ್ತಿದೆ, ಎಲ್ಲ ಮನೆ ಹಣ್ಣುಗಳು ಹೋಗುತ್ತಿವೆ, ಬೆಳಕಿ ಜೀವ ತಂದ ಪಶ್ಚಿಮಕ್ಕೆ ಭಾವ ತಂದ ಆಗುಂಬೆಯ ಪ್ರೇಮ ಸಂಜಯ, ಆಗುಂಬೆಯ ಪ್ರೇಮ ಸಂಜಯ, ಮರೆಯಲಾರೆ ನಾನು ಎಂದಿಗೂ ಓ ಗೆಳತಿಯೇ, ಓ ಗೆಳತಿಯೇ, ಓ ಗೆಳತಿಯೇ, ಗೆಳತಿಯೇ. ಮನದ ಇರುಳಿನಲ್ಲಿ ನೀ ಸುರಿದೇ ಹೊಂದಿರಣ, ಬದುಕೆ ಬನವಾಗಿರಲು ನಿಜ ನೀನೇ ಕಾರಣ. ಸಂಜೆ ಹೆಣ್ಣೇನು ನನ್ನ ಬಾಳೇನು, ಏಳು ಬಣ್ಣ ಉಂಡು ಮಾಡೋ ನೇಸರನು, ಕೊಂಬೆಗಳ ಬೇಲಿಯಲ್ಲಿ ನಿಂತಿಹನು, ನನ್ನ ನಿನ್ನ ಪ್ರೀತಿ ಕಂಡ ಸೂರ್ಯನೆಲ್ಲ ಮಾಡಿಕೊಂಡ ಆಗುಂಬೆಯ ಪ್ರೇಮ ಸಂಜಯ, ಮರೆಯಲಾರೆ ನಾನು ಎಂದಿಗೂ ಓ ಗೆಳತಿಯೇ, ಓ ಗೆಳತಿಯೇ, ಓ ಗೆಳತಿಯೇ, ಗೆಳತಿಯೇ.
ಸುಮಳ ಮಗರವೊಂದನ್ನು ದುಂಬಿ ಹಂಗೆ ಏರಿ ಅವಳನ್ನು ಸವೆಯಲೇಬೇಕು. ಸುಮಾ ಸುಮಾ ಯಾರು? ಓ ನೀನಾ? ನಮ್ಮ ಅಣ್ಣ ಇಲ್ಲ ಟೈಮಲ್ಲಿ ನೀನ್ಯಾಕೆ ನನ್ನ ಮನೆಗೆ ಬಂದಿದ್ಯಾ? ಸುಮಾ ಹೊತ್ತು ಗೊತ್ತು ಇಳ್ದೇನೆ ಗೂಳಿ ತರ ಮನೆ ಒಳಗೆ ನುಗ್ಗಿದೆಯಲ್ಲ, ನಿನಗೆ ನಾಚಿಕೆ ಆಗಲ್ಲ? ಸುಮಾ ನಾಚಿಕೆ ಪಟ್ಕೊಂಡ್ರೆ ನಾ ವಾಸ ಪಟ್ಟಿದ್ದನ್ನ ಈಡೇರಿಸೋಕಾಗಲ್ಲ. ನಾನು ನೇರ ವಿಷಯಕ್ಕೆ ಬರ್ತೀನಿ. ಇವತ್ತು ನೀನು ನನ್ನನ್ನ ಆಸೆನ ಪೂರೈಸಿದ್ರೆ ನಿನ್ನ ಹಣದ ಒಳಗೆ ತೇಲಿಸ್ಬಿಡ್ತೀನಿ. ಏನಂತೀಯ? ಯಾವ ನಾಯಿಗೆ ಬೇಕೋ ನಿನ್ನ ಹಣ? ಮರ್ಯಾದೆಯಿಂದ ಹೇಳ್ತೀನಿ, ಬಾಯಿ ಮುಚ್ಕೊಂಡು ಇಲ್ಲಿಂದ ಹೊರಟೋದ್ರೆ ನಿನಗೆ ಒಳ್ಳೆಯದು. ಓಕೆ ಓಕೆ ಹೋಗ್ತೀನಿ. ನಾನು ಆಸೆ ಪಟ್ಟು ಕೆಲಸ ಮುಗಿದ್ಮೇಲೆ ನಾನೇ ಹೋಗ್ತೀನಿ. ಕಮಾನ್ ಸುಮಾ, ಕಮಾನ್ ಸುಮಾ, ಕಮಾ. ಬೇಡ, ನನ್ನೇನು ಮಾಡ್ಬೇಡ ಪ್ಲೀಸ್. ನಿನ್ ತಮ್ಮಯ್ಯ ಅಂತೀನಿ, ಬಿಟ್ಬಿಡ ನನ್ನ. ಈ ಊರಿನ ಧರ್ಮಾಧಿಕಾರಿನ ಮದುವೆ ಆಗ್ಬೇಕು ಅನ್ಕೊಂಡಿದೀನಿ. ಪ್ಲೀಸ್ ನನ್ನೇನು ಮಾಡ್ಬೇಡ ಕಣೋ. ಇವತ್ತು ಹೆಣ್ ಕೇಳಕ್ಕೆ ಅಂತಾನೆ ನಮ್ಮ ಮನೆಗೆ ಬರ್ತಾವ್ರೆ. ಬಿಟ್ಬಿಡೋ ಪ್ಲೀಸ್, ಇಲ್ಲಿಂದ ಹೊರಟು ಬಿಡು. ಆ ನನ್ನ ಪರಮ ವೈರಿ ಮನೆಗೆ ಹೆಣ್ಣು ನೋಡಕ್ ಬರ್ತಾ ಇದ್ದಾನ ಅಂದ್ಮೇಲೆ ನೀನ್ ಬಾಳು ನನ್ನಿಂದಲೇ ಪುಡು ಪುಡಿ ಆಗ್ಬೇಕು. ಕಮಾನ್ ಸುಮಾ, ಕಮಾ ಕಮಾನ್ ಸುಮಾ, ಕಮಾನ್ ಸುಮಾ. ಬಿಡೋ ಪಾಪಿ, ಬಿಡೋ, ನನ್ನೇನು ಮಾಡ್ಬೇಡ, ಬಿಡೋ. ಬಿಡಲ್ಲ ಕಣೆ, ಬಿಡಲ್ಲ. ಏನೇ ಆಗ್ಲಿ ನಾನು ಆಸೆ ಪಟ್ಟಿದ್ದು ನನ್ಗೋಸ್ಕರಬೇಕು. ಬಿಡೋ ಬಿಡೋ, ಬಿಟ್ಬಿಡೋ, ನನ್ನೇನು ಮಾಡ್ಬೇಡ. ಸುಮಾ ಪ್ಲೀಸ್, ನನ್ನ ಆಸೆ ಪೂರೈಸು. ಆಮೇಲೆ ಪ್ಲೀಸ್, ಬೇಡ ಕಣ, ಬೇಡ ಪ್ಲೀಸ್ ಪ್ಲೀಸ್ ಪ್ಲೀಸ್. ಅಮ್ಮ ನನ್ನ ಆಸೆನ ಪೂರೈಸ್ಕೊಂಡಾಯ್ತು. ಆ ಧರ್ಮ ಇನ್ನು ನನ್ನ ಎದುರಕೊಂಡು ಯಾವ ರೀತಿ ಮಾಡ್ತಾನೋ ನಾನು ನೋಡ್ತೀನಿ. ಹಲೋ ಶಂಕರ್, ಹೇಳಿ ಎಲ್ಲಿದ್ದೀರಾ? ಇಲ್ಲಿ ಹೊರಗಡೆ ಇದ್ದೆ. ನಿಮ್ಮ ಮನೆ ಕಡೆ ಬೇಗ ಹೋಗು. ಯಾಕೋ ಧರ್ಮಣ ಆತುರವಾಗಿ ಹೋಗ್ತಾ ಇದೆ ನಿಮ್ಮ ಮನೆ ಕಡೆ. ಅರ್ಜೆಂಟಾಗಿ ಹೋಗು. ಏನು ಧರ್ಮನ ನಮ್ಮನೆ ಕಡೆ ಹೋಗ್ತಾನೆ? ಹೌದು, ಬೇಗ ಹೋಗು. ಆಗ ಗಾಬರಿ ಹೋಗ್ತಿದ್ದ. ಇನ್ನು 2 ನಿಮಿಷ ಹೋಗ್ತೀನಿ. ಹೋಗು ಶಂಕರ್. ಓಕೆ. ಹಾಗಾಗಿ ಕೆರಳಿತೆ ನಗುವೆಲ್ಲ ಜವಾಯಿತೆ, ನೂರಾರು ಆಸೆಗಳು ಚೂರಾಯಿತೆ, ನೂರಾರು ಕನಸುಗಳು ಬರಿದಾಯಿತೆ.
ಯಾವುದೇ ಕಾರಣಕ್ಕೂ ನಾನು ಬದುಕಿರಲ್ಲ. ಈ ಮುಖ ಹೊತ್ಕೊಂಡು ನನ್ನ ಧರ್ಮ ಅವ್ರಿಗೆ ಹೇಗಂತ ಮಾತಾಡಲಿ, ಏನು ಅಂತ ಹೇಳಲಿ? ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಬದುಕಿರಬಾರ್ದು. ಶಂಕರ್, ಸುಮಾ, ಶಂಕರ್, ಸುಮಾ, ಸುಮಾ, ಏನಾಯ್ತು? ಸುಮಾ, ಸುಮಾ, ನನ್ನ ಜೊತೆ ಮಾತಾಡು ಸುಮಾ, ನಿನಗೇನಾಯ್ತು? ಮಾತಾಡು ಸುಮಾ, ನಿನ್ಗೇನಾಯ್ತು? ನನ್ನ ಜೊತೆ ಮಾತಾಡು ಸುಮಾ. ನಾ ಸುಮಾ ಎಂತ ಕೆಲಸ ಮಾಡ್ಕೊಬಿಟ್ರೆ ಸುಮಾ, ನಾನು ಕಂಡ ಕನಸಲ್ಲ ಮುಗಿದೋಯ್ತಲ್ಲ ಸುಮಾ. ಶಂಕರ್, ಸುಮಾ ಏನಾಯ್ತು ಸುಮಾ? ಶಂಕರ್, ನಾನು ನಿನ್ ತಂಗಿಗೆ ಏನು ಮಾಡಿಲ್ಲ, ನಿನ್ ತಂಗಿಗೆ ಏನು ಮಾಡಿಲ್ಲ. ಇಲ್ಲ ಶಂಕರ್, ನಾನೇನು ಮಾಡಿಲ್ಲ ಶಂಕರ್. ನಿನ್ ತಂಗಿ ನಾನಿಬ್ರು ಪರ್ಸನಲ್ ಆಗಿ ಪ್ರೀತಿ ಮಾಡ್ತಾ ಇದ್ದೋ. ಇವತ್ತು ಈ ಸುಮ್ಮನೆ ಹೆಣ್ ಕೇಳ್ಬೇಕು ಅಂತ ನಿಮ್ ಮನೆಗೆ ಬಂದೆ. ಅಷ್ಟರಲ್ಲಿ ಗಟ್ಟೆ ನಡೆದೋಗಿತ್ತು ಶಂಕರ್, ಇಷ್ಟರಲ್ಲಿ ಗಟ್ಟೆ ಬಂಗಾರದಂತ ತಂಗಿ ಬಾಳೆಲ್ಲವೂ ನಗೆಗಾಡಾಗಲಿ, ಸುಖ ಸಂತೋಷ ತುಂಬಿ ಮನವಿದಾಡಲಿ, ಬಾಳುವಾಡಾಗಲಿ. ಶರಣವೇ ಓ ಪ್ರಭುವೇ, ಶರಣವೇ ಬಾನಲ್ಲಿ ನಿನ್ನಿಂದ ಸೂರ್ಯೋದಯ, ಬಾನಲ್ಲಿ ನಿನ್ನಿಂದ ಅರುಣೋದಯ, ಬಾನಲ್ಲಿ ನಿನ್ನಿಂದ ಚಂದ್ರೋದಯ, ಆನಂದ ನಿನ್ನಿಂದ ಕರುಣಾಮಯ. ಅಪ್ಪ ಶಿವಪ್ಪ, ದಿಕ್ಕು ದೆಸೆ ಇಲ್ಲದೆ ಅನಾಥ ಆಗಿದ್ದ ನನ್ನನ್ನು ತಂದೆ ತಾಯಿನ ಕಳ್ಕೊಂಡು ಬೀದಿಲ್ ಬಿದ್ದಿದ್ದನ್ನ ನನ್ನ ಅಣ್ಣಂದಿರು ಕರ್ಕೊಬಂದು ನನ್ನನ್ನು ಸಾಕಿದ್ದಾರೆ. ಅವ್ರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಸದಾ ಕಾಲ ನಗ್ನಗ್ತಾ ಇರಬೇಕು, ಅದೇ ನನ್ನ ಆಸೆ. ಸೀತಾ, ಸೀತಾ, ಏನಮ್ಮ ದೇವರಲ್ಲಿ? ಓ, ಒಳ್ಳೆ ಗಂಡ ಸಿಗ್ಲಿ ಅಂತ ದೇವ್ರನ್ನ ಪ್ರಾರ್ಥಿಸ್ತಾ ಇದೀಯೇನು? ಅಣ್ಣ, ಒಳ್ಳೆ ಗಂಡ ಸಿಗ್ಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ಳಿಲ್ಲ. ತಂದೆ ತಾಯಿ ಕಳ್ಕೊಂಡು ಬೀದಿ ಪಾಲಾಗಿದ್ದು ನನ್ನನ್ನು ಕರ್ಕೊಬಂದು ಸಾಕಿ ಸಲಿಹಿದಿರಲ್ವಾ, ನಿಮಗೆ ಆರಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಆ ದೇವ್ರನ್ನ ಬೇಡ್ಕೊಂಡೆ ಅಣ್ಣ. ಸೀತಾ, ನೀನು ಕೊಟ್ಟ ಈ
ಪುಣ್ಯ ಬಹಳ ದೊಡ್ಡದಮ್ಮ. ದಿನನಿತ್ಯ ಜಾತು ತಪ್ಪದೆ ಬೇಡ್ತಾನೆ ಭಗವಂತ ನಿನ್ಗೆ ಒಳ್ಳೇದು ಮಾಡೇ ಮಾಡ್ತಾನೆ ತಂಗಿ, ನೀನ್ ಭಯ ಪಡ್ಬೇಡ. ಅಣ್ಣ, ಪ್ರತಿನಿತ್ಯ ಪೂಜಿಸೋ ಆ ದೇವ್ರಿಗಿಂತ ತಂದೆ ತಾಯಿ ಕಳ್ಕೊಂಡು ನನ್ನನ್ನು ಇಷ್ಟೊಂದು ಮುದ್ದಾಗಿ ಸಾಕಿದಿರಲ್ಲ, ನಿಜವಾದ ದೇವರು. ಆಯ್ತಮ್ಮ. ಹೌದಣ್ಣ, ಸೀತೆ ಹೇಳ್ತಾರ ಮಾತು ಸತ್ಯ. ನಿತ್ಯ ಕಂಡ ಕಲ್ಲದವರ ಪೂಜೆ ಮಾಡೋ ಬದಲು ನಿನ್ನಂತ ದೇವಮಾನ ಮಾರ್ಗದಲ್ಲಿ ನಡೆದರೆ ನಮ್ಮ ಬಾಳು ಸಾರ್ಥ ಹೋಗ್ತದಣ್ಣ. ಸೀತಾ, ಈ ಮಂದಿರದ ಮಾಣಿಕ್ಯ ರತ್ನಲಿಲ್ಲದ್ದರಿಂದ ಈ ಮನೆಯ ಭಾಗ್ಯಲಕ್ಷ್ಮಿ ಅಮ್ಮ ನೀನು. ಹೆಣ್ಣು ಮಕ್ಕಳಿರೋದು ಈ ಮನೆಯಲ್ಲಿ ದೇವರು ಕೊಟ್ಟ ತಂಗಿಯಮ್ಮ ನೀನು. ಈ ನನ್ನ ಸಾಕುತ್ತಾ ಇದೆ, ಯಾವುದೇ ಸಂಕಟ ಬರಬಾರ್ದು ಎಂದು ಆ ದೇವರಲ್ಲಿ ಬೇಡ್ಕೊತೀನಿ ಕಣಮ್ಮ. ಅಣ್ಣ, ನಿನ್ನ ಹೊಗಳಿಕೆ ಮಾತಾ ಇಲ್ಲೇ ನಿಲ್ಸು. ತಗೋ ಪ್ರಸಾದ ತಗೋ. ಕೊಡಮ್ಮ ಸೀತಾ. ಸೀತಾ, ಅಣ್ಣ, ನಿಮ್ಮಿಬ್ಬರಿಗೆ ಒಂದು ಮಾತು ಕೇಳ್ತೀನಿ. ಇವತ್ತು ಯಾವ ದಿನ ಅಂತ ಗೊತ್ತಾ? ಇದೇನಾ? ಅಲ್ವಾ, ನಾನು ಮುದ್ದಾದ ಅಣ್ಣಂದಿರೋ ಅಂತ ನಾನು ತಿಳ್ಕೊಂಡ್ರೆ ಇವತ್ತು ಏನ್ ದಿನ ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ತಿದ್ದೀರಲ್ಲ. ಅಣ್ಣ, ಇವತ್ತು ರಕ್ಷಾ ಬಂಧನ ಅಣ್ಣ. ಮರಿತೀರಾ ಇವತ್ತು ಇದನ್ನು ಮರಿತೀರಾ, ನಾಳೆ ತಂಗಿನೂ ಮರಿತೀರಾ. ಇರು, ಬರ್ತೀನಿ. ರಕ್ಷಾ ಬಂಧನ ಕಟ್ಬಿಡಿ. ಲಾಲಿಸಲು ಬದುಕೆ ಸಾಕಾಗದು ತಂಗಿ ನಿನ್ನ ಬಾಳ ಬೆಳಗಿಸಲು ಜಗದ ಎಲ್ಲ ಸುಖ ನನಗೆ ತೃಣವಾಗಿದೆ ಬೆಳೆದು ನಿಂತ ಮಗು ನನ್ನ ಜಗವಾಗಿದೆ ತಂಗಿ ಇದ್ದರೆ ದೇವರನ್ನೇ ಬೇಡ ಎನ್ನುವೆ ಪ್ರಾಣವನ್ನೇ ಪೂಜೆಗಿಡುವೆ ತಂಗಿಯನ್ನೇ ದೇವರೆನ್ನುವೆ
ನಮ್ಮ ಕಾಲೇಜ್ ಫ್ರೆಂಡು ಚಂದ್ರು ಅಂತ. ಚಂದ್ರು, ನಮ್ಮ ಅಣ್ಣ ಧರ್ಮಣ್ಣ ಕೊಡು. ನಮಸ್ಕಾರ ಸರ್. ನಮಸ್ಕಾರ, ಬಾರಪ್ಪ. ಇಲ್ಲೇನು ಗಾಡಿ ಆಗೋಲ್ಲ ಸರ್. ನಮಸ್ಕಾರ, ಬಾರಪ್ಪ. ನೋಡಪ್ಪ ಚಂದ್ರು, ನನ್ನ ತಮ್ಮ ಓದಿ ವಿದ್ಯಾವಂತ ಅದ, ಆದ್ರೆ ಕೆಲ್ಸಕ್ಕೆ ಸೇರ್ಬೇಕು ಅಂತ ಸೇರ್ಬಿಟ್ಟು ಹೊಲ್ಸಿ ಆಸೆನೂ ಪಟ್ಟ. 4 ಜನ ಮ್ಯಾನೇಜರ್ ಮಾಡ್ಬಿಟ್ಟು ಆದ್ರೆ ನಾನೇ ಬೇಡ ಅಂದೆ. ಯಾಕೆ ಅಂದ್ರೆ ನಮ್ಮಲ್ಲಿರೋ ಆಸ್ತಿ ಮನೆ ಮಠ ನಮ್ಮ ತೋಟನ ನೋಡ್ಕೊಂಡಿದ್ರೆ ನಾವೇ ಎತ್ತಾಳು ಅವ್ರಿಗೆ ಕೆಲಸ ಕೊಟ್ಟು ಹೋಗಿರುವಾಗ ನಾವೇ ಯಾಕಪ್ಪ ಹೋಗಿ ಇನ್ನೊಬ್ರು ಕೂಲಿ ಮಾಡ್ಬೇಕು ಅಂತ ನಾನೇ ಬೇಡ ಅಂತ. ಹಂಗಾಗಿ ನೀನು ಯಾವ್ದಾದ್ರು ಕೆಲ್ಸಕ್ಕೆ ಸೇರ್ಬೇಕು ಅನ್ನೋ ಆಸೆ ಏನಾದ್ರು ಇದೆಯೇನಪ್ಪ? ಸರ್, ನಮ್ಮಂತ ಬಡವ್ರಿಗೆ ಯಾರು ಸರ್ ಕೆಲಸ ಕೊಡ್ತಾರೆ? ಕಷ್ಟಪಟ್ಟು ಓದಿ ವಿದ್ಯಾಭ್ಯಾಸ ಮುಗಿಸಿ ಕೆಲಸ ಕೇಳಿದ್ರೆ ಲಂಚ ಕೇಳ್ತಾರೆ. ಸಾಲ ಮಾಡಿ ಲಂಚ ಕೊಟ್ರೆ ಕತ್ತಿಡ್ದು ಹೊರ ಹಾಕ್ತಾರೆ ಉಚ್ಚಾಧಿಕಾರಿಗಳು. ನಮ್ಮಂತ ಬಡವ್ರಿಗೆ ಯಾರು ಸರ್ ಕೆಲಸ ಕೊಡ್ತಾರೆ? ಹೌದು ಚಂದ್ರು, ಈ ಕೆಲಸ ಅನ್ನೋದು ಬಡವ ಬಲ್ಲಿದವರಿಗೆ ಬೆಳಕು ನೀಡೋ ಸೂರ್ಯನಿದ್ದಾಗ ಅವ್ರ ಜೀವನ ತುಂಬಾ ಕಷ್ಟವಾಗಿರುತ್ತೆ ಕಣೋ. ಈ ಭೂಮಿ ಮೇಲೆ ಆ ದೇವರು ನಮ್ಮಂತ ಸೃಷ್ಟಿ ಮಾಡ್ತೇವೆ ಕಣೋ. ಆ ದೇವರು ನಡ್ಸಂತ ಜೀವನದಲ್ಲಿ ಸಾಗ್ಲೇಬೇಕಲ್ಲ. ನೀನಂತೂ ಪುಣ್ಯ ಮಾಡಿದೆ ಕಣೋ. ಯಾಕಂದ್ರೆ ಈ ಮಹಾಮಂದಿರದಲ್ಲಿ ದೇವರಂತ ಹಣನ ಪಡೆದು ಸ್ನೇಹಿತರ ಸಂಕಲಕ್ಕೆ ನನಗೆ ಸಹಾಯ ಮಾಡಿದ್ಯಾ. ಕಷ್ಟದಲ್ಲಿ ಕೈ ಹಿಡಿದ್ಯಾ. ನನ್ನ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದ್ಯಾ. ನೀನು ನನ್ನ ಪಾಲಿನ ದೇವರು ಕಣೋ. ಚಂದ್ರು, ನಿನ್ನ ಹೊಗಳಿಕೆ ಮಾತ್ಕೊಳ್ಳಲಾಡಿ ನನ್ನ ಶಿಖರಕ್ಕೆ ಏರ್ಸ್ಬೇಡ ಕಣೋ. ಅಣ್ಣ ಪಾಪ, ಇವಳ ಎತ್ತವರು ಯಾವ್ದು ಅದೃಷ್ಟ ಜನರ ಜಾಲಕ್ಕೆ ತುತ್ತಾಗಿ ಬಲಿಯಾದರು. ನಾನು ಕಾಲೇಜ್ ಕಡೆಯಿಂದ ಪಿಕ್ನಿಕ್ ಅಂತ ಹೋಗಿದ್ದಾಗ ಈ ಜನ ಹೊಳೆಯಲು ಹೋಗಿದ್ದೆ. ಆ ಸಮಯದಲ್ಲಿ ನಾನು ಪ್ರಾಣಾಪಾಯದಿಂದ ಕಾಪಾಡಿದ ಪುಣ್ಯಾತ್ಮಣ ಇವನು. ಅಣ್ಣ, ಇವನ್ಗೆ ಇನ್ಸ್ಪೆಕ್ಟರ್ ಟ್ರೈನಿಂಗ್ ಕೂಡ ಮುಗಿಸಿದ್ದಾನೆ. ಇವನ್ ಒಳ್ಳೆ ಇನ್ಸ್ಪೆಕ್ಟರ್ ಕೆಲಸ ಕೊಡಿಸಿ ನನ್ನ ತಂಗಿ ಸೀತಾಳನ್ನು ದಾರಿಯಾಗಿ ಕೊಡ್ಬೇಕು ಅನ್ನೋದೆ ನನ್ನ ಆಸೆ ಅಣ್ಣ. ಈ ಬಡವನಿಗೆ ಅಷ್ಟು ಅದೃಷ್ಟ ಬೇಡ ಕಣ. ಚಂದ್ರು, ನೀನ್ ನಮ್ಗೆ ಪ್ರಾಣ ಕಾಪಾಡಿದಿ ಅಂದ್ಮೇಲೆ ನೀನ್ ನಮಗ್ ಬೇಕನಪ್ಪ. ಯಾಕಂದ್ರೆ ನಿನಗೆ ಬಂದಂತ ನೌಕರಿ ಕಣ್ಣನ್ನು ಬಗೆಹರಿಸಿ ಈ ನನ್ನ ಸಾಕು ತಂಗಿನ ನೀನು ಕೊಟ್ಟು ಮದುವೆ ಮಾಡಿ ಈ ಮಹಾಮಂದಿರಕ್ಕೆ ಎಳೆದಾಗಿ ಮಾಡ್ಕೋಬೇಕು ಅನ್ನೋದೆ ನಮ್ಮ ಆಸೆ ಕಣಪ್ಪ. ನೀವು ಮಾನವರಲ್ಲ ಸರ್, ಮಾನವ ರೂಪದ ದೇವರು ಸರ್, ದೇವರು. ಸೀತಾ, ನೀನು ನನ್ನ ಮಾತು ಕೇಳಿದೆ, ನಾವು ನಿನ್ನ ಮದುವೆ ನಿರ್ಧಾರ ಮಾಡ್ಕೋಬಹುದು. ಇದರಲ್ಲಿ ಏನು ಬೇಜಾರಿಲ್ಲ ತಾನೆ? ಅಣ್ಣ, ನನ್ನನ್ನು ಎಷ್ಟೊಂದು ಮುದ್ದಾಗಿ ಸಾಕಿರೋ ನೀವು ನನ್ನನ್ನು ಇಷ್ಟ ಸುಖ ಹೇಳ್ತಾ ಇದ್ದೀರಾ. ಅಣ್ಣ, ನೀವು ಯಾವ ಗಂಡನ ತೋರಿಸಿ ಮದುವೆ ಮಾಡ್ಕೊ ಅಂದರೆ ನಾನು ಅವ್ರನ್ನ ಮಾಡ್ಕೊಳ್ಳೋಕ್ಕೆ ಸಿದ್ಧವಾಗಿದ್ದೀನಿ. ನಿಮ್ಮ ಇಷ್ಟನೇ ನನ್ನ ಇಷ್ಟ ಅಣ್ಣ. ನೀನೇ ಕಣಮ್ಮ ನಮ್ಮ ಸಾಕು ತಂಗಿ. ಸೀತಾ, ನೀನು ಮೌನವಾಗಿರೋದು ನೋಡಿದ್ರೆ ನಮ್ಗೆಲ್ಲ ಖುಷಿ ಕಣಮ್ಮ. ಸೀತಾ, ಊಟ ರೆಡಿ ಆಗಿದೆಯಮ್ಮ? ಹಾ, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣಪ್ಪ. ಗುಡುಗು ಸಿಡಿಲಿನ ಆರ್ಭಟಕ್ಕೆ ಕಾರ್ ಮೋಡಗಳು ಕರಗಿ ನೀರಾಗೆ ಗಿರಿಕಂದರಲ್ಲಿ ದಿಕ್ಕು ತಪ್ಪೆ ಬಡವರು ಬೆಂದು ಬರೆಯಾದರೆ ಈ ನನ್ನ ಆರ್ಭಟಕ್ಕೆ ಈ ಉಳಿದ ಬೇರೆ ಜನರು ಬೆರಗು ಬೆಂದಾದರೂ ಈ ನನ್ನ ಆರ್ಭಟ
ಮಠಕ್ಕೆ. ಆ ದೇವೇಂದ್ರ ದೇವತೆಗಳಿಗೆ ಪತಿಯಾದ್ರೆ ಈ ಕಲಿಯುಗದ ದೇವೇಂದ್ರ ಈ ಊರಿನ ಬಡ ಬಿಕಾರಿಗಳಿಗೆ ಅಧಿಪತಿ. ಅನೇಕ ಬಡವರ ಆಸ್ತಿಯನ್ನು ಕಬಳಿಸಿ ನುಂಗಿ ನೀರು ಕುಡಿದು ಎಲ್ಲವನ್ನು ದೋಚಿ ಮುಂಗಿ ನೀರು ಕುಡಿದ ಅಗರ್ಭ ಶ್ರೀಮಂತ. ಧರ್ಮಣ್ಣ, ಧರ್ಮಣ್ಣ, ಅಂದು ಒಬ್ಬ ಶೀಲ ಮಾಡಿದನೆಂದು ತುಂಬಿದ ಸಭೆಯಲ್ಲಿ ನನಗೆ ಅವಮಾನ ಮಾಡಿ ಚಾಟಿ ಹಾಕ್ಸ್ತಲ್ಲ, ಅದನ್ನು ನಾನು ಮರ್ತಿಲ್ಲ ಕಣ, ಮರ್ತಿಲ್ಲ. ಧರ್ಮಣ್ಣ, ನಿನ್ನ ಸಾಕು ತಂಗಿ ಸೀತಾ ಹೆಸರಿಗೆ ತಕ್ಕಂತೆ ಏನವಳ ಮೈ ಬಣ್ಣ, ಏನವಳ ವಯ್ಯಾರ. ರಸಭರಿತ ಮಾವಿನ ಹಣ್ಣಿನಾಗ ರಸಭರಿತವಾಗಿದ್ದಾಳೆ. ಪಂಚಪ್ರತಿರದಲ್ಲಿ ಒಬ್ಬಳಾದ ಸುರಸುಂದರಿ ಆಲೆಯನ್ನು ದೇವೇಂದ್ರ ಬಯಸಿದಂತೆ ಈ ದೇವೇಂದ್ರ ಸೀತಳಿಗಾಗಿ ಮನಸೋತಿದ್ದಾನೆ. ನಾನು ಗುರಿ ಇಟ್ಟ ಮೇಲೆ ಆ ಅಕ್ಕಿ ನನ್ನ ಮೇಲೆ ಬೀಳಲೇಬೇಕು. ನನ್ನ ಕೋಪ ಪ್ರಜ್ವಲಿಸುವ ಸೂರ್ಯನಂತೆ, ನನ್ನ ಪ್ರೀತಿ ತಂಪೆರೆಯುವ ಚಂದ್ರನಂತೆ, ನನ್ನ ರೋಸ ಕಾಡ್ಕೊಡಗದ ವಿಷದಂತೆ. ಈ ದೇವೇಂದ್ರ ಕಂಡಿಟ್ಟಾಂಧ್ರ ಕೆಂಡ ದುಂಡನ ಸಿಡಿದ ಓ ಏನ್ ಜನಗಳು ಬಡ್ಡಿ ಕೊಡ್ತೇನೆ ಮುಟ್ಟು ಬಂದ್ ನಿಂತವ್ರೆ ಎಲ್ರು. ಏನ್ಲ ಏನ್ ಬೇಕಲ್ಲ ಬಂಗಾರಪ್ಪಳ ಹೇಳು. ಎಣ್ಣೆ ವ್ಯಾಪಾರ ಮಾಡ್ಬೇಕು, ಸ್ವಲ್ಪ ದುಡ್ಡು ಕೊಡಿ. ಎಷ್ಟ್ ಬೇಕಾಯ್ತಲ್ಲ? ಒಂದ್ 10,000 ಬೇಕು. 10,000 ನಂತ ಏನೇ ಕಂಡೀಷನು ಹೇಳು. ಅಸ್ಲ ನಿಧಾನ ಕೊಡು, ಬಡ್ಡಿ ಮಾತ್ರ ಕರೆಕ್ಟಾಗಿ ಕೊಟ್ರು ಮಾತ್ರ ಕೊಡ್ತೀನಿ ಕಣಪ್ಪ. ಬಂಗಾರಪ್ಪರ ಫಸ್ಟ್ ದುಡ್ಡು ಕೊಟ್ಟು ನೋಡಿ, ಆಮೇಲೆ ಮಾಡೋಯ್ತ. ಆಮೇಲೆ ನೋಡ್ಬೇಕಾಯ್ತದ ನಾನು ಚೊಂಬಿಡ್ಕೊಂಡು. ತಗೋ. ಕರೆಕ್ಟಾಗಿರ್ಲಿ. ಸರಿಯಾ? ಹೌದು ಬಾ. ಆಯ್ತು. ನೂರಕ್ಕಿಪ್ಪತ್ 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 ನೂರಕ್ಕಿಪ್ಪತ್. ಏನಪ್ಪ ಇದು ಹಾಳು ಮಾಡೋದು? ಏನು ಎಮ್ಮೆಯ ಏನಪ್ಪ ಇದು? ಅಯ್ಯಪ್ಪ ಲೇ ನೀನು ಬರ್ಬಾರ್ದು ಬಂದಾಗ ನಿನ್ಗೆ ಆಪತ್ ಬಂದು ಚಾಪೆ ಕೈಗೆ ಕಡಿನಾಗ್ರೋ ಕಡಿಯ ನಿನ್ನ 4 ಕಾಳು ಒತ್ಕೊಂಡು ಹೋಗಂಗಾಗ ನೀನ್ ಮನೆ ಮುಂದೆ ಹೊಗೆ ಹಾಕ. ಲೇ ಮುಟ್ಲ ಏನ ಬಾಯಕನ. ಅಯ್ಯಪ್ಪ ನೋಡ್ತಾ ಇದ್ದೀನಿ ಆವಾಗಿಂದ ಒಟ್ಟ ಎರಿತಿದ್ದಲ್ಲ ನಿನ್ ಬಾಯೇನು ಅಮ್ಮಯ್ಯ ಬಾಯ. ಲೇ ದಾರಿಲಿ ಹೋಗ್ತಾ ಇರೋಳಿಗೆ ಬಂದು ಬೇಕು ಬೇಕು ಅಂತ ಡಿಕ್ಕಿ ಹೊಡೆದು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೆಯಲ್ಲ ಲೇ ಮುದಿಯ, ಹೆಂಗೈತ್ಲ ಮೈಗೆ? ಹೆಂಗಿರ್ಬೇಕಲ್ಲ ಮೈ ಒಂಥರ ಚಳಮಳ ಚಳಮಳ ತರಕಲ್ಲೇ ಈ ಬಟ್ ಅದನ್ನ ಎತ್ಕೊಂಡು ನಿಂತ್ಕೊಳಕ ನಿನ್ ಹೂವಿನ ಬೇರೆ ಕೇಳು. ನನ್ನ ಮುದ್ಯ ಅಂತೀಯಲ್ಲ
ಯಾಕೆ ಗಾದೆ ಮಾತ ಕೇಳಿಲ್ವಾ? ಏನು ಹುಣಸೆ ಮರ ಮುಪ್ಪಾದ್ರು ಹುಳಿ ಮುಪ್ಪಾಗಲ್ಲ ಕಣಮೆ. 60 ವರ್ಷ ತುಂಬಿರೋ ಮುದುಕರೆಲ್ಲ ನಿನ್ನಂಗೆ ಆಡೋದು. 60 ವರ್ಷ ತುಂಬಿದ ಮೇಲೆ ಇವ್ರಿಗೆಲ್ಲ ಸೆಕೆಂಡ್ ಇನ್ನಿಂಗ್ ಶುರು ಆಗೋದು. ನೋಡು ಆ ತಾತ ಬಾಯಿ ಬಿಟ್ಕೊಂಡು ಹೆಂಗ್ ಕೂತದೆ. ಅದೇನಂದಲ್ಲ ಹುಣಸೆ ಮರ ಮುಪ್ಪಾದ್ರು ಹುಳಿ ಮುಪ್ಪಾಗಲ್ಲ. ಅದೇ ಹುಣಸೆ ಹಣ್ಣು ಸ್ವಲ್ಪ ದಿನ ಇಟ್ಟು ನೋಡು ಮುದವ್ ಎಲ್ಲ ಉಳ್ಬಿದೋಯ್ತವೆ. ಅಲ್ಲ ಮೈ ಮೇಲೆ ಏರ್ಕೊಂಡು ಜಗಳಕ್ಕೆ ಬರ್ತಾ ಇದೆಯಲ್ಲ, ಯಾಕೆ ಮೈಯಲ್ಲಿ ಕೊಬ್ಬು ಜಾಸ್ತಿ ಆಗಿದೆಯಾ? ಹಂಗಿಲ್ಲ ಕಣಮೆ, ಹೆಚ್ಚಾಗ ಇದೆ. ನಾನು ನೋಡ್ತಾ ಇದ್ದೀನಿ ಆವಾಗಿಂದ. ನಾನು ಈ ಕಡೆಯಿಂದ ದುಡ್ಲಾಗ ಬರ್ತಿದ್ದ, ನೀನು ಆ ಕಡೆಯಿಂದ ಮೊಟ್ಟೆ ಮಾರ್ಕ ಬರ್ತಿದ್ದ. ಏನ ಮುತ್ಕೊಂಡು ತಗ್ಲಿ ನಿನ್ನವು 2 ಮೊಟ್ಟೆ ಹೊಡೆದವಲ್ಲ. ಮುದ್ಕೊಂಡು ತಗ್ಲ ಏನ್ ತಗ್ಲಿ? ಛತ್ರಿ ತುದಿ ಕಣೆ. ಛತ್ರಿ ತುದಿನ ಇನ್ನೇನ್ ತಿಳ್ಕೊಂಡ್ಬಿಟ್ಟಿದೆ ನೀನು? ನಾವು ಬೇರೆ ಏನೋ ತುದಿ ತಿಳ್ಕೊಂಡ್ವಿ ಬಿಡಿ. ತಿಳ್ಕಕ್ಕೆ ಬಿಡವ, ಎಲ್ಲೆಲ್ಲ ತಿಳ್ಕೊಂಡ್ಬಿಡ್ತೀಯ. ನಾ ಏನ್ ಮಾಡ್ತಾವ? ಛತ್ರಿ ಬೇವಾರ್ಸಿ ಬಡ್ಡಿದ ಬಿಕ್ನಾಸಿ ಬಡ್ಡಿದ ನಿಮ್ಮ ನಿನ್ನೆಲ್ಲ ಕಣ್ ಚಿತ್ರಾಂಗಿಣಿ. ಇನ್ಯಾರಿಗೆ? ಈ ಛತ್ರಿ ತುದಿ ಅದಲ್ಲ, ಆ ತುದಿ ಬೈತಾ ಇದ್ದೀನಿ. ಅದ್ ಎಲ್ಲಿ ತುದಿದದು? ಕುಟ್ಟಿ ಕುಟ್ಟಿ ಮೊಂಡಿಗೆ ಆಗೋಗೋದದು. ಇಷ್ಟಿದ್ದಾಯ್ತು. ಅದೇ ಇನ್ನು ಸ್ವಲ್ಪ ದಿನ ಹೋದ್ರೆ ಅದು ಹತ್ಕತ್ತದೆ. ಅದೇನೋ ಅಂತಾರಲ್ಲ, ಅನ್ಯಾಯವಾಗಿ ನನ್ ಮೊಟ್ಟೆ ಹೊಡೆದಾಕಿದ್ಯಲ್ಲ, ಈಗ ನಾನ್ ವ್ಯಾಪಾರ ಹೇಗ್ ಮಾಡ್ಲಿ? ವ್ಯಾಪಾರ ಹೆಂಗ್ ಮಾಡಿ ಅಂತ ಕೇಳ್ತಾ ಇದೀಯ? ಹೆಂಗ್ ಮಾಡ್ಲಿ? ನನ್ ಮೊಟ್ಟೆ ಹೊಡೆದಾಕಿದ್ಯಲ್ಲ, ಹೆಂಗೂ ಮಾಡ್ಬೇಡ ಈಗ ನೀನು. ಯಾರ ಕೇಳಿದ್ರೆ ಮುತ್ಕೊಂಡು ತಗ್ಲಿ ಹೊಡೆದಂತ ಹೇಳು. ಪುನಃ ಸುತ್ಕೊಂಡ್ಬಿಟ್ಕೊಂಡು ಅಲ್ಲಿಗೆ ಬಂದ. ಓ ಇಲ್ಲ, ಯಾರ ಕೇಳಿದ್ರೆ 50 ಪೈಸೆ ಕಡಿಮೆ ಕೊಡು, ಕುಂತಾನ ಕುಳ್ಮಂತ್ರಿಯ ಅವನ್ ತಗತಾನೆ. ನನ್ ಮೊಟ್ಟೆ ಯಾರಿಗೆ ಬೇಕಾದ್ರೂ ಕೊಡ್ತೀನಿ, ಅವನಿಗೆ ಮಾತ್ರ ಕೊಡುದಿಲ್ಲ. ಕೊಡ್ದಾಗ ಕುಂತಿರ್ ಜನಕ್ಕೆಲ್ಲ ಕೊಡು. ಅದೇನೋ ಅಂತಾರಲ್ಲ, ಆಸತ್ತು ಬೇಸತ್ತು ಅಕ್ಕನ ಮನೆಗೆ ಹೋದ್ರೆ ನಿಂತರ ಬರ್ಗೆಟ್ಟಿರೋ ಅಕ್ಕನ ಗಂಡ ಪಕ್ಕಕ್ಕೆ ಬಂದ್ ಕರ್ದಿದ್ನಂತೆ. ಆ ಜಾತಿಗೆ ಸೇರಿದ ನೀನು. ಲೇ ಮುದಿಯ, ನಿನ್ನ ಹತ್ರ ನನಗೆಂತ ಮತ್ತು ಎಲ್ಲಿ ಎತ್ತು 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 ಈ ಚಂದ ಮುಂದಡೆ ಎತ್ತು ಎತ್ತು ಅಂದ್ರೆ ಏನ್ ಎತ್ತು? ಯಾರು ಏನ್ ತಿಳ್ಕೊಂಡರು? ನೀನ್ ಏನ್ ಬೇಕಾದ್ರೂ ಎತ್ತು, ದಯವಿಟ್ಟು ಅದನ್ನ ಎತ್ತು ಬೇಡ. ಒಳಗೆ ಹಾಕಿದೀಯೋ ಇಲ್ವೋ? ಎದ್ರಿಗಿದ್ರಕ ಹೊಂಟೋದಾರೆ ಎಲ್ಲಾರು. ನಾನು ಹೇಳಿದ್ದು 100 ರೂಪಾಯಿ ಎತ್ತು ಅಂತ. 100 ರೂಪಾಯಿ ಯಾಕವ ಕೊಡ್ನೆ? ಜಗಲಕ್ಷ್ಮಿ ದೇವ್ರ ಒಡನ್ ತೆಗೊಂತಾಯಿ ನಿನ್ಗೆ ಕೊಡ್ನೆ 100 ರೂಪಾಯಿ. ಯಾಕೆ ಅಂದ್ರೆ ನನ್ ಮೊಟ್ಟೆ ಹೊಡೆದಾಕಿದ್ಯಲ್ಲ ಅದಕ್ಕೆ. ನೀನು ಯಾರಿಗಾರ ಹೇಳು, ನಮ್ಮೂರ್ ನಾಡ್ಗೋಡಂಗಾರ ಹೇಳು, ನಮ್ಮೂರ್ ಗೌಡ್ಗಳು 12 ಜನ ಅವ್ರೆ, ಅವ್ರಿಗಾರ ಹೇಳು. ಮಾರಿ ಗುಡಿ ಕುಣಿಸ್ಬಿಟ್ಟು ನಂತವು 100 ರೂಪಾಯಿ ಉಸ್ಲು ಮಾಡಿದ್ವಿ. ಹೇಳ ಏನು ತಲೆಯ ಕೆಳಕ್ ಮಾಡಿ ಕಾಲ ಮ್ಯಾಕ್ ಮಾಡಿದ್ರು ನಾನ್ ಕೊಡಲ್ಲ ಕಣಮೆ. ನಿನ್ನ ಹತ್ರ 100 ರೂಪಾಯಿ ಇಸ್ಕೊಳಕ್ಕೆ ನಾನ್ ತಲೆ ಕೆಳಗ್ ಮಾಡಿ ಕಾಲ್ ಮ್ಯಾಕ್ ಮಾಡಿದ್ರೆ ಓ ಹೆಂಗಿದ್ರು ಲಂಗ ಹಾಕೊಳ್ಳೆ ನೋಡ್ತಾ ನಿಂತ್ಕೊಬಿಡುಮ ಅಂತೇನೋ. ಎಲ್ಲ ನೋಡ್ತಾರೆ. ನನಗ್ ಗೊತ್ತಿಲ್ವ ನೀನು ಎಂತ ಬರ್ಗೆಟ್ ನನ್ನ ಮಗ ನೀನು ಅಂತ. ನಿನ್ನ ಹತ್ರ 100 ರೂಪಾಯಿ ವಸೂಲಿ ಮಾಡಕ್ಕೆ ಗೌಡ್ರು ತನಕ ಯಾಕ್ಲ, ನಾನೇ ವಸೂಲಿ ಮಾಡ್ತೀನಿ. ಲೇ ಬಂಗಾರಪ್ಪ, ಮರ್ಯಾದೆಯಾಗಿ ದುಡ್ಡು ಕೊಡ್ತೀಯಾ ಇಲ್ವಾ? ಕೊಡಲ್ಲ ಕೊಡಲ್ಲ, ನಿಜವಾಗ್ಲೂ ಕೊಡಲ್ಲ? ಕೊಡಲ್ಲ. ಇದೇ ಮಾತು? ಇದೇ ಮಾತು. ಕೊಡಲ್ಲ ಕೊಡಲ್ಲ. ಹೋಗ್ಲಿ ಬಿಡು, ದುಡ್ಡು ಕೊಡದೆ ಇದ್ರೆ ಏನಾಯ್ತು? ನನ್ ಕೈಯಾದ್ರೂ ಹಿಡ್ಕೋ. ಅಯ್ಯೋ ಚಿತ್ರಾಂಗಿಣಿ, ನಿನ್ ಕೈ ಏನು ನಿನ್ನೆ ತೆಗ್ದ್ಬಿಡ್ತೀನಲ್ಲ. ನನಗೆ ಗೊತ್ತಲ್ಲ ನೀ ಬರ್ಗೆಟ್ ನನ್ ಮಗ ಅಂತ, ಅದಕ್ಕೆ ಕೈಯೇ ಕೊಡ್ತಾ ಇರೋದು. ಏನ್ ಕೈ ಮೊತ್ತು ಹೋದ್ರ ಒತ್ತಿದ್ರೆ ಬಾಳೆಹಣ್ಣು ಒಪ್ಕೊಂಡು ಗೊತ್ತಾದ್ರ ನುಂಕ ಗಿಂಕ ಬಿಟ್ಟಿಯೇ ಬಾಳೆಹಣ್ಣು ಅನ್ಕೊಂಡು.
ಬಂಗಾರಪ್ಪ ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ. ಇನ್ನು ಒತ್ತನೆ ಅನ್ನಿಸ್ತೈತೆ. ಒತ್ತನ ಅನ್ಸುತ್ತೆ. ಎಲ್ಲೆಲ್ಲೋ ಒತ್ತದಂಗ ಆಯ್ತೈತಲ್ವಾ? ಅಯ್ಯಯ್ಯೋ ಅಯ್ಯೋ, ಯಾರಾದ್ರೂ ಗಂಡಸ್ರಿದ್ರೆ ಬನ್ರಪ್ಪ. ನೀನೇನೋ ಈ ಮುದಿಯ ನನ್ನ ರೇಪ್ ಮಾಡ್ತಾವನೆ, ಬನ್ರಪ್ಪ. ಬನ್ನಿ 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 ಬನ್ನಿ. ಅಯ್ಯೋ ಅಯ್ಯೋ ಮುಟ್ಲೆ ಇಲ್ಲಿ ಕುಂತಿರೋ ಜನಗಳು ನನ್ ಮೇಲೆ ಏನ್ ತಿಳ್ಕೊಂಡರು? ಏನ್ ತಿಳ್ಕೊಂಡರು? ರೇಪ್ ಮಾಡಕ್ ಹೋಗಿದ್ದ ಅನ್ಕತ್ತಾರೆ. ಅಲ್ಲ ನಿನ್ ಕೈಲಿ ಆಗಲ್ಲ ಬಿಡು, ಆದ್ರೂ ಅವ್ರು ನಂಬ್ತಾರೆ. ಹಂಗಿಲ್ಲ ಅವ್ರೇನ್ ತಿಳ್ಕೊಂಡಾರ ಅಂದಲ್ಲ. ಮತ್ತೆ ಮರ್ಯಾದೆ 100 ರೂಪಾಯಿ ಕೊಡು. ವಿಡಿಯೋ ಮಾತಾಗ ಬೇಗ. ಎಲ್ಲಿಟ್ಟವನೆ ನೋಡು. ಇಲ್ಲಿ ಜೋಬಲ್ ಇಟ್ಟನೆ ಸೈಕಿಲ್ಲನು ತಗೋ. ಬಿದ್ದಾಗ ಹಬ್ಬ, ಯಾರು ಹೇಳ್ದಂಗಿತ್ತು ನನ್ನ ಹತ್ರ ದುಡ್ಡು ವಸೂಲಿ ಮಾಡಕ್ ಆಗದೇ ಇಲ್ಲ ಅಂತ. ನೋಡ್ದ ಬಂಗಾರಪ್ಪ ನಿಂತವ ಹೆಂಗ್ ವಸೂಲಿ ಮಾಡ್ದೆ ನಾನು. ಈ ಬಡ್ಡಿ ಬಂಗಾರ ಬಂದವು 100 ರೂಪಾಯಿ ವಸೂಲು ಮಾಡಿದ್ಯಾ? ನಾನು 100 ರೂಪಾಯಿನ ಬಡ್ಡಿಗೆ ಚೆಕ್ ಬಡ್ಡಿ ಮಾಡಿ ನಾನು ವಸೂಲು ಮಾಡಿಲ್ಲ. ನನ್ನ ಹೆಸರು ಬಡ್ಡಿ ಬಂಗಾರಪ್ಪನ ಅಲ್ಲ. ಕಂಡಿದ್ದೀನಿ. ನಮ್ಮೂರ್ ಏರಿ ಮೇಲೆ ಕುಳ್ಮಜ್ಜ ಇವತ್ತನಲ್ಲ ಹಂಗ ಹೋಯ್ತಾ ಇದ್ದೀನಿ. ಸತ್ಯ ಹರಿಶ್ಚಂದ್ರನ್ ಕೊನೆ ತುಂಡು ಇದೊಂದೇ ಸಬ್ನಳ್ಳಿಲಿ ಉದುರ್ಕೊಬಿಟ್ಟದೆ. ಮೈ ನೇಮ್ ಇಸ್ ಡಾಕ್ಟರ್ ಮನ್ಮಥ. ಈಗ ತಾನೇ ಸಿಟಿಯಿಂದ ಈ ಊರಿಗೆ ಟ್ರಾಕ್ ಆಗಿ ಬಂದಿದ್ದೀನಿ. ಯಾಕೆ ಅಂತಂದ್ರೆ ಕೊರೋನಾ ರೋಗ ಬಂದ್ಬಿಟ್ಟಿರಕಂದ್ರೆ ಅದ್ರ ಜೊತೆಗೆ ಬೇರೆ ಬೇರೆ ಕಾಯಿಲೆಗಳಿಗೂ ಬಂದ್ಬಿಟ್ಟಿದೆ. ಯಾವ್ಯಾವ ರೋಗ ಅಂತಂದ್ರೆ ಚರ್ಮ ರೋಗ, ಪ್ರೇಮ ರೋಗ ಎಲ್ಲ ಬಂದ್ಬಿಟ್ಟೈತೆ. ಅದಕ್ಕೆ ನನ್ನ ಹತ್ರ ಇಂಗ್ಲೇಷನ್ ಐತೆ, ಜೊತೆಗೆ ಗುಳ್ಗೆನೂ ಐತೆ. ಕೊಡ್ತೀನಿ, ಬೇರೆ ಬಂದು ಹಾರಿಸ್ಕೊಳ್ಳಿ. ಇದ್ಯಾಗಪ್ಪ ಹಳ್ಳಿ ರಂಬೆ ಬೆಳ್ಳಿಗೊಂಬೆ ಈ ರೀತಿ ದಾರಿಯಲ್ಲಿ ಪೋಸ್ ಕೊಡ್ತಾ ನಿಂತುಬಿಟ್ಟವರಲ್ಲ. ಏ ಹುಡುಗಿ, ಸ್ವಲ್ಪ ದಾರಿ ಬಿಡು. ಹುಡುಗಿ ಗಿಡ್ಗಿ ಎಲ್ಲ ಮಾತಾಡಿಸ್ತಾ ಇರೋದು. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳೋದನ್ನ ಕಲ್ತ್ಕೋ. ಇದೇನಪ್ಪ ಗಾಡಿ ನನ್ ಕಡೆನೇ ರಿವರ್ಸ್ ಆಗೋಯ್ತು. ಯಾರೋ ನೀನು? ಎತ್ತಗಿಂದ ಅತ್ತಂಗ್ ನೋಡಿದ್ರು ಅದೇ. ಅಯ್ಯೋ 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 ರತ್ನ, ನೀನೇನೆ? ನೀನ್ ಯಾರು? ಅಯ್ಯೋ ನಾನು ಗೊತ್ತಿಲ್ವನೇ ರತ್ನ. ಅಯ್ಯಯ್ಯೋ ಕೋಳಿ ನೀನೇನೋ? ಎಲ್ಲೋ ಹೊರಟೋಗಿದೆ ಇಷ್ಟು ದಿನ, ಇಲ್ವಲ್ಲ? ಯಾಕ ಕೋಳಿ ಹುಡುಕೊಂಡೋಗಿದೆ? ಅದ್ಯಾಕೆ ನಾನು ಇಲ್ಲಿರುವಾಗ ನೀನು ಬೇರೆ ಆಟ ಕೋಳಿ ನುಡಿಕೊಂಡು ಹೋಗಿದೀಯಾ? ನಿನ್ನ ನೋಡಿ ನೋಡಿ ನೀನ್ ಹತ್ತಿದ್ರೆ ನಾನು ಹತ್ತಿಸ್ಕೊಳ್ಳಲ್ಲ ಅಂತಿದ್ನ. ರತ್ನ, ಇದ್ಯಾಕೆ ದಾರಿ ಮೇಲೆ ದನ ಬರೋದ ನಿಂತು ಬಿಟ್ಟಿದೆಯಲ್ಲ? ನಿನಗೇನು ಮೈಗೆ ಹುಷಾರಿಲ್ವೇನೆ? ಇಲ್ಲ ಹೊಟ್ಟೆ ನೋವು, ಇಲ್ಲ ಬೆನ್ನು ನೋವು, ಇಲ್ಲ ಕೆಳವನ್ ನೋವು, ಇಲ್ಲ ನಿನ್ ಬ್ಯಾಗಲ್ ನೋವು ಇದ್ರೆ ಹೇಳ್ಬಿಡು. ಅದಕ್ಕೆ ನನ್ನ ಹತ್ರ ಔಷಧಿ ಐತೆ. ಲೋ ಕೋಳಿ, ಯಾವಲ್ಲ ನಿನ್ಗೆ MBBS ಸರ್ಟಿಫಿಕೇಟ್ ಕೊಟ್ಟವ? ನಾನು ಬೇಕಾದಷ್ಟು ತರ ನೋವು ಕೇಳಿದ್ದೀನಿ. ತಲೆ ನೋವು ಕೇಳಿದ್ದೀನಿ, ಹೊಟ್ಟೆ ನೋವು ಕೇಳಿದ್ದೀನಿ, ಕಾಲು ನೋವು. ಅದ್ಯಾವ್ದಲ್ಲ ನಿಂದು ಹೊಸ ತರ ನೋವು, ಕೆಳದ್ರು ನೋವು, ಮ್ಯಾಗ್ಲು ನೋವು. ಅಯ್ಯಯ್ಯೋ ಅಯ್ಯಯ್ಯೋ ರತ್ನ, ಕೆಳಗು ನೋವು ಅಂತಂದ್ರೆ ನಿನ್ ಕಾಲ್ ನೋವು, ಮ್ಯಾಗ್ಲುದು ಅಂದ್ರೆ ನಿನ್ನ ಎದೆ ನೋವು ಕಣ. ನೀನು ಅಷ್ಟಕ್ಕೆ ದಪ್ಪ ತಿಳ್ಕೊಂಡ್ಬಿಟ್ರೆ ನಾನೇನ್ ಮಾಡ್ಕೊತೆ ರತ್ನ? ಹಂಗಂದ ಹೆಂಗೆ ಅಂತಿದೆ ರತ್ನ? ನಾ ಬೇರೆ ಏನೋ ತಿಳ್ಕೊಬಿಟ್ಟೆ ಬಿಡು. ಸರಿ, ಒಟ್ನಲ್ಲಿ ನೀನ್ ಹೆಂಗಾದ್ರೂ ನೋಡ್ಕೋ. ನಿನ್ನಿಂದ ನನ್ ನೋವು ಕಮ್ಮಿ ಆದ್ರೆ ಅಷ್ಟೇ ಸಾಕು. ಬೆಳಗ್ಗೆಯಿಂದ ಸಂಜೆವರೆಗೂ ಮಟ್ಟಪುಟ್ಟಿ ಹೊತ್ಕೊಂಡು ಊರೆಲ್ಲ ಸುತ್ತಿ ವ್ಯಾಪಾರ ಮಾಡ್ತೀನಿ.
ಹೇಳ್ತೀನಿ, ಸಂಜೆ ಆಗ್ತಿದಂಗೆ ತಲೆನೋವು ಕಾಲು ನೋವು ಬರ್ಬಾರ್ದೇ ಇರೋ ಜಾಗದಲ್ಲೆಲ್ಲ ನೋವು ಬತ್ತಾವೆ. ಹೊಸಿ ನೋಡಿ ಹೇಳ್ಬಾರ್ದು ಏನಾಗದೆ ಅಂತ. ರತ್ನ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ? ನನಗೊಂದು ಚಾನ್ಸ್ ಕೊಟ್ಟು ನೋಡು. ಬೇರೆ ಯಾಟೆನ ಹುಡುಕ ಹೋಗಿದ್ದಲ್ಲ, ಅಲ್ಲಿ ಸಿಗ್ಲಿಲ್ವಾ ಚಾನ್ಸು? ನನ್ನ ಹತ್ರ ಬಂದಿದ್ಯಾ ಚಾನ್ಸ್ ಕೊಟ್ಟು ನೋಡು ಅಂತ. ಏನು ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ ನನ್ನ ನೀನು ಅಂತ? ಅಯ್ಯಯ್ಯೋ ರತ್ನ, ನಿನ್ಗೆ ಅಷ್ಟು ಗೊತ್ತಾಗಿಲ್ವನೇ? ನನಗೊಂದು ಚಾನ್ಸ್ ಕೊಡು ಅಂತಂದ್ರೆ ನೀನ್ ಎದೆ ನೋವುನಾ, ನಿನ್ ಕಾಲ್ ನೋವುನಾ ಪರೀಕ್ಷೆ ಮಾಡೋಕೆ ಹಂಗಂತ ತಿಳ್ಕೊಂಡ್ಬಿಟ್ಟಿದೆ. ನೀನು ಒಂದ್ ಚಾನ್ಸ್ ಕೊಟ್ಟು ನೋಡು ಅಂತಂದ್ರೆ ಈ ಎಲ್ಲೋ ಸಂಧಿ ಕರೀತಾ ಇದೀಯ ಅನ್ಕೋಬಿಟ್ಟೆ. ಸರಿ ನೋಡಿ ಹೇಳು ನನ್ಗೇನಾಗಿದೆ ಅಂತ ನೋಡಿ ಹೇಳು. ರತ್ನ ಬಾ ಹತ್ರ. ಇದನ್ನ ಏನಂತಾರೆ ಗೊತ್ತಾ? ಕಣ್ಕೊಳ್ಳಿ, ಅವಾಗಿಂದ ಕೇಳೋಣ ಅನ್ಕೊಂಡಿದ್ದೆ, ಇದೇನು ಇಷ್ಟು ಉದಯ ಕಳ್ಳಾಡಿಸ್ತಾ ಇದೆಯಲ್ಲ ಅಂತ. ಏನಿದು? ಇದು ನಂದಿಯೇ, ಡಾಕ್ಟ್ರು ಚೆಕ್ ಮಾಡೋದು. ಇದ ಹಿಂಗ್ ಇಟ್ಕೊಂಡು ಇಷ್ಟು ಉದ್ದ ಐತೆ. ನಂದು ಇಷ್ಟು ಉದ್ದ ಇತ್ತು, ಈಗ ಸಣ್ಣಕ್ಕಾಗ್ಬಿಟ್ಟೈತೆ. ರತ್ನ ಸ್ವರ್ಗೋಗ್ಬಿಟ್ಟದೆ ನಿಂದು. ಇದ ಇಲ್ಲಿ ಇಟ್ಕೊಂಡು ಆಹಾ ಚೆಕ್ ಮಾಡ್ತಾ ಇದ್ರೆ ಆಹಾ ಬೆಣ್ಣೆ ಮುಟ್ಟಂಗ ಆಯ್ತೈತೆ. ಯವ್ವ, ಮೊದ್ಲೇ ಬೇಲಿ ಮೇಲಿರೋ ಅಂಟಗೊದ್ದ ಇದ್ದಂಗಿದ್ದ. ಈ ಮುಂಡದಕ್ಕೆ ಪಿಡ್ಸದೆ ಅಂತ ಮೊದ್ಲೇ ಹೇಳಿಲ್ವಲ್ಲ. ಲೋ ಕೋಳಿ ಒಂದ್ಕಿಟ್ಟು ಹೋದ್ಲ. ಲೇ ರತ್ನ, ಬದುಕಿದೀಯಾ? ರತ್ನ ಓ ನನ್ನ ಎತ್ತ, ನಿಂದೆತ್ತಬೇಕ ಏನು? ನನ್ನ ಹಿಡ್ಕ ಎತ್ತ, ಸೇಳು ನಂದೆತ್ತು ಅಂದ್ರೆ ಏನಂತ. ಹಿಡ್ಕ ಎತ್ತನಂದ. ಇದ್ಯಾಕ ಮರಿ ಹಿಂಗ್ ಬಿದ್ದೋದೆ? ನಿನಗೆ ಎಂತೆಂತದೋ ಕಾಯಿಲೆವೆ, ನೀನ್ ನನಗ್ ಗುಣ ಮಾಡಕ್ ಬಂದಿದ್ಯಾ? ರತ್ನ ರತ್ನ ನಿಂದು ಬಹಳ ದೊಡ್ಡದು ಅಂತ ತಿಳ್ಕೊಂಡ್ಬಿಟ್ಟಿದೆ. ಏನವ? ಅದೇ ಕಾಯಿಲೆ. ನನ್ನ ಮಗಂದು ತೋಟದ ಇದ್ರು ನನ್ನ ತಲೆನೇ ಕೆಡ್ಸ್ಬಿಡ್ತು. ಮತ್ತೀಗ ಏನ್ ಮಾಡೋದು? ಇದಕ್ಕೆ ಒಂದು ಚೂಜಿ ಹಾಕುದ್ರ ಎಲ್ಲಾ ಸರಿ ಹೋಗ್ಬಿಡ್ತಾರತ್ತ. ಸೂಜಿನ ಸೂಜಿ ಅಂದ್ರೆ ಯಾಕೆ ಭಯ ಪಡ್ತೀಯಾ? ಲೋ, ನಂಗೆ ಚಿಕ್ಕ ವಯಸ್ಸಿಂದನು ಸೂಜಿ ಅಂದ್ರೆ ಸಿಕ್ಕಾಪಟ್ಟೆ ಭಯ ಕಣೋ. ಅಯ್ಯೋ ಅಯ್ಯೋ, ಸೂಜಿ ಅಂದ್ರೆ ಯಾಕೆ ಭಯ ಪಡ್ತೀಯಾ? ನೀನ್ ಯಾರ ಕೈಲೂ ಸೂಜಿ ಹಾಕಿಸ್ಕೊಂಡಿಲ್ಲ ಅನ್ಸುತ್ತೆ. ನಾನು ಹೋಗೇ ಇಲ್ಲ, ನನಗೆ ಭಯ ಸೂಜಿ ಅಂದ್ರೆ. ಎಲ್ಲಿ ನೀನ್ ಸೂಜಿ ತೋರ್ಸು. ನಾನೇ ಬೆಸ್ಟ್ ಅನ್ಸುತ್ತೆ ಸೂಜಿ ಹಾಕ್ತಾ ಇರೋದು. ನೋಡಿಲ್ಲಿ ನನ್ ಸೂಜಿಯ. ಇದೇನಿಲ್ಲ ಇದು ನಿಂದು ಇಷ್ಟೊಂದು ದಪ್ಪಗದೆ. ಈ ಸೂಜಿ ಏನಾದ್ರೂ ಬಾಡಿ ಒಳಗ್ ಹೋಗುವಾಗ ಸಿಕ್ಕಾಪಟ್ಟೆ ನೋಯ್ತದೆ. ಬೇಡ ರತ್ನ, ನನ್ ಕೈ ಚೂಸಿಕ ಭಯ ಐತೆ ಅಂತಂದ್ರೆ ನಮ್ಮ ಹೋಟೆಲ್ ಪುರ್ಸೇಮಿ ಅವನ, ನಮ್ಮ ಹೋಟೆಲ್ ಪುರ್ಸೇಮಿ ಅವನ ಮೆತ್ಮೆತ್ಗೆ ಚುಚ್ಚಿ 3 ಮಾಡವನ. ಏನ ಸೂಜಿನ ಬೇಡ ಬಿಡು, ಅವ್ನ್ 3 ಮಾಡವನೆ ಅಂತಂದ್ಮೇಲೆ ಅವ್ನ್ ಸೂಜಿ ಮಂಡದಾಗೋಗಿರುತ್ತೆ. ನಂಗೆ ಬೇಡ, ನಂಗೆ ನಿಂದೆ ಇರ್ಲಿ, ನೀನೇ ಮಾಡು. ನಿಧಾನಕ್ಕೆ ಮೆತ್ತಗ್ ಮಾಡ್ಬೇಕು, ಆಯ್ತಾ? ರತ್ನ ನೀ ಅಲ್ಲಿ ನಿಂತ್ಕ ಮಾಡು ಮಾಡು ಅಂದ್ರೆ ನಾ ಹೆಂಗ್ ಮಾಡ್ಲೆ? ಬಾ ಹತ್ರ ಮಾಡೋ, ನೀನೇ ಹತ್ರ ಬಾ. ರತ್ನ ನಿಂತ್ಕ ಮಾಡೋ, ಮನ್ಸ್ಗ ಮಾಡೋ. ನಿನ್ನ ಹತ್ರ ಈ ತರ ವೆರೈಟಿಗಳು ಇದಾವ? ನೋಡು, ನಿನ್ಗೆ ಯಾವ್ದು ಅನುಕೂಲ ಆಯ್ತದ ನೋಡು. ತಪ್ಪ ತಿಳ್ಕೊಬೇಡ ರತ್ನ. ಮನ್ಸ್ಗ ಮಾಡು ಅಂತಂದ್ರೆ ಸೊಂಟಕ್ ಮಾಡ್ತೀನಿ, ನಿಲ್ಸ್ಗ ಮಾಡು ಅಂತಂದ್ರೆ ನಿನ್ ತೋಳು ಮಾಡ್ತೀನಿ. ಬೇಡ ಬಿಡು, ನೀನು ಮಲಗಿಸ್ಕೊಂಡ್ ಮಾಡೋದು ನನಗೆ ಯಾಕೋ ಕೆಡ್ತಾ ಕೇಳಿಸ್ತಾ ಇದೆ.
ನಿಂತ್ಕೊಂಡೇ ಮಾಡು. ರತ್ನ ಆ? ನೀನ್ ಎತ್ತು ಮತ್ತೆ ಅಲ್ಲೇ ಹುಡ್ತಾ ಇದೀಯಾ ನೀನೇ ಎತ್ತು ಅಂದಲ್ಲ ಎತ್ತಗೆ ನೀನ್ ತೋಳಾಗಣ ಅದನ್ನ ಹೇಳ್ಬೇಕು ತಾನು ನೀನು ಎತ್ತು ಅಂತ ಕೆಳಗಡೆ ತಪ್ಪ ತಿಳ್ಕೊಂಡ್ರೆ ನೀನ್ ಕೆಳಗೆ ತೋರ್ಸಿದ್ದು ಕೈಯ ಎತ್ತು ಮತ್ತೆ ಅಂತ ತೋರ್ಸು ಮತ್ತೆ ಆ, ನಿಧಾನ ಆಗೋಯ್ತು ಇದೇನೋ ನಿಂದು ವೆರೈಟಿ ಆಗದೆ ಸೂಜಿ. ಕಣ್ಣಿಗೆ ಘಾಟ ಐತೆ ಅಲ್ಲ ಇದ್ರದ್ದು ಈ ತರ ಸೂಜಿ ನಾನು ನೋಡೇ ಇಲ್ಲ. ನೋಡ ಇಲ್ಲಿ ಅಪ್ಪಾಡಿ ಐತೆ ಅಪ್ಪ ಅದು ಮುಚ್ಚೋ ಅದನ್ನ. ಆಗೋಯ್ತು ನಿಧಾನ 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 ಮೆತ್ಗ ಏನೇನೇ ನೋಡು ನಾ ಚುಚ್ಚಿದ್ದು ಗೊತ್ತಾಗಿಲ್ಲ ನಿನ್ಗ ನಾ ಎಳ್ಕಂದದ್ದು ಗೊತ್ತಾಗಿಲ್ಲ ನಿನ್ಗ ಆ ತರ ಚುಚ್ಚಿಬಿಟ್ಟಿ. ಹೌದೌದು ಹಾಕಿದ್ದು ಗೊತ್ತಾಗ್ಲಿಲ್ಲ ತೆಗ್ದಿದ್ದು ತೆಗೆದು ಗೊತ್ತಾಗುಲ್ಲ ನಾ ಹಾಕಿದ್ರೆ. ಸರಿ ಹಾಗಾದ್ರೆ ನಾನಿನ್ ಬರ್ಲಾ? ಬತ್ತಿ ರತ್ನ ಬಾಯ್ ರತ್ನ ರತ್ನ ನಿಂತ್ಕೊಳ್ಳಿ ಯಾಕೆ ಬೈರೆ ತಕಾಯ್ 3 ಗುಳ್ಗೇನ ಲೋ ಇದನ್ನೆಲ್ಲ ನೋಡ್ತಾ ಇದ್ರೆ ನೀನು ಮನುಷ್ಯರಿಗೆ ಮಾಡೋನೋ ಇಲ್ಲ ದನಕ್ ಮಾಡೋನೋ? ಮನುಷ್ಯ ಸಿಕ್ಲ ದನಕ್ಕೂ ಮಾಡ್ಬೇಕಾಗುತ್ತೆ. ಸಿಕ್ಕಾಬಟ್ಟೆ ಬರ್ಗೆಟ್ ನನ್ ಮಗ ಇವ. ರತ್ನ ಇದನ್ನ ಯಾವಾಗ ಯಾವಾಗ ತಗೋಬೇಕು? ಒಂದ ಬೆಳಗ್ಗೆ ತಗೋ, ಆ ಇನ್ನೊಂದ ಮಧ್ಯಾಹ್ನ ತಗೋ. ಆ ರಾತ್ರಿ ಊಟ ಮಾಡ್ಬಿಟ್ಟು ಆ ಮನಿಕವಾಗ ನಾನು ನೆನ್ಸ್ಕೊಂಡು ನುಂಗ್ಬಿಟ್ರೆ ನೀನು ಅಷ್ಟೇ ಸಾಕು ನನಗೆ. ಬೆಳಿಗ್ಗೆ ತಗೊಳ್ಳುವಾಗ್ಲೂ ನೀನ್ ನೆನ್ಸ್ಕೋಬೇಕಾಗಿಲ್ಲ, ಮಧ್ಯಾಹ್ನ ತಗೊಳ್ಳುವಾಗ್ಲೂ ನೀನ್ ಅದ್ಯಾಕೆ ರಾತ್ರಿ ತಗೊಳ್ಳುವಾಗ್ಲೇ ನಿನ್ನ ನೆನೆಸ್ಕೋಬೇಕು? ಯಾಕೆ? ಯಾಕೆಂದ್ರೆ ರತ್ನ ನಾ ಮಾಡಿರೋ ಔಷಧಿ ಇಂಗ್ಲಿಷ್ ಇಂದ ನಿನ್ ಕಾಯಿಲೆ ವಾಸಿ ಆಗ್ಬೇಕು ಅಂತಂದ್ರೆ ನಾನು ನೆನ್ಸ್ಕೊಂಡು ನುಂಗುದ್ರೆ ಮಾತ್ರ ವಾಸಿ ಆಗೋದು. ಹಂಗ ಇನ್ನೆಂಗೆ ಅಂತಿದೆ ನಿನ್ನ ನೆನೆಸ್ಕೊಂಡು ನುಂಗಿದ್ರೆ ಮಾತ್ರ ವಾಸಿ ಆಯ್ತದ ಇಲ್ಲ ಕಾಯಿಲೆ ವಾಸಿ ಕಾಯಿಲೆ ವಾಸಿ ಆಯ್ತದೆ. ಸರಿ ಆಯ್ತು ಬರ್ಲಾ? ಬತ್ತೀಯಾ? ಬರ್ಲಾ? ಬತ್ತೀಯಾ? ಏ ರತ್ನ ರತ್ನ ನಿಂತ್ಕಡೆ. ಅಯ್ಯ ರತ್ನ ನೀ ಬಾಯಿ ಮುಣ್ಣಾಕ ರತ್ನ ಮೊಟ್ಟೆ ಮಾರೋ ಮಾತಿನ ಮಲ್ಲಿಗೆ ಮಗಳಾಗಿ ಪುಕ್ಸೇಟೆ ಇಂಗ್ಲಿಷ್ ಅನ್ನು ಗುಳಿಗೆಣು ಕೊಟ್ಬಿಟ್ನಲ್ಲ ಬಾಯಿಗೆ ಮುಣ್ಣಾಕ. ಎಲ್ಲ ನನ್ನ ಕೈಲಿ ಮಾಡಿಸ್ಕೊ ಬಂದು ಎಲ್ಲ ನನ್ನ ಕೈಲಿ ಬಂದು ಮಾಡಿಸ್ಕೊಂಡು ತಗೊಳ್ಳಿ ಫ್ರೀಜ್ ಅಂತ ಕೊಟ್ಬಿಟ್ಟೈತಾರೆ ಬಾಯಿ ಮುಣ್ಣಾಕ. ಹಂಗೆ ಹೊಂಟೋಗ್ಬಿಟ್ಟ. ಅದೇನು ಮತ್ತೋ ಬ್ರಾಹ್ಮಣ್ಗೆ ಗೊತ್ತು. ಆಹಾಹಾ ರತ್ನ ರತಿ ಅಂತ ಸುಂದರವಾದ ಹುಡುಗಿ, ಅವಳ ಗಲ್ಲ ರಸಗುಲ್ಲ. ಆಹಾ ಅವಳ ತುಟಿ ತೊಂಡೆ ಹಣ್ಣು, ಅವಳ ಕಣ್ಣು ಜಮ್ನೇಲೆ ಹಣ್ಣು, ಅವಳ ಕೆನ್ನೆಯೋ ಆಹಾ ಮಲಗೋಬ ಮಾವಿನ ಹಣ್ಣು. ಒಟ್ಟಿನಲ್ಲೇ ಸಿಲೆ ಬೇಳೆ ಬಾಲಿಕೆ ತರ ಇದ್ದಾಳೆ. ಯಾವಾಗ ನನ್ನ ಔಷಧಿಯ ಸಿರೆಂಜ್ಗೆ ಹಾಕಿ ಅವಳು ಬಾಡಿ ಒಳಕ್ಕೆ ಬಿಟ್ಟು ಆಗ್ಬೇಕು ನೋಡ ನಾನು ಈ ಬೆಕ್ಕಿನ ಕಣ್ಣು. ಇರ್ಲಿ ಎಲ್ಲೋಯ್ತಾಳೆ ಸಿಗ್ತಾಳೆ. ಈ ಎಕ್ಕಿನ ಲಬಕ್ಕಂತ ಹಿಡಿದು ಗಬಕ್ಕಂತ ಕೌಚ ಹಾಕಣಿಲ್ಲ ಅಂದ್ರೆ ನನ್ನ ಹೆಸರು ಡಾಕ್ಟರ್ ಮನ್ಮಥನೇ ಅಲ್ಲ. ಆಹಾ ನನ್ನ ರತ್ನ, ಆಹಾ ನನ್ನ ರತ್ನ ಎಲ್ಲಿದ್ಯಾ? ಮೈಸೂರು ಬೇಡವಲ್ಲ. ಬಂದೈತಿ
ಅಲ್ಲಿಗೆ ತಿಳ್ಕೋಬೇಕು ನಿಂತವ್ ದಮ್ಮಿಲ್ಲ ಅಂತ. ಪ್ರೇಮ ಗಂಗಾ ತರಂಗ ಭಾವ ಸಂಸಾರ ಸಂಪೂರ್ಣ ಈಗ ಅಂತರಂಗ ಪ್ರೇಮ ಗಂಗಾ ಚಂದನ ಚಂದನ ಚಂದ ಚಂದನ ಬಾಳೆಯ ನಂದನ ಪ್ರೇಮ ಗಂಗಾ ತರಂಗ ಭಾವ ಸಂಧಾನ ಸಂಪೂರ್ಣ ಈಗ ವಿರಹ ವಿರಹ ಎನ್ನುವ ಹೃದಯ ನೀನಾಗಿದೆ ನೀನಾಗಿದೆ ಪ್ರೇಮದ ಸಿಂಧು ನಿನ್ನ ಜೊತೆ ಅಂತರಂಗ ಚಂದನ ಚಂದನ ಚಂದ ಚಂದನ ಬಾಳೆಯ ನಂದನ ಪ್ರೇಮ ಗಂಗಾ ಭಾವ ಸಂಧಾನ ಸಂಪೂರ್ಣ ಈಗ ಗಂಗಾ ತುಂಗಾ ಭದ್ರಾ ಕುಟಿಲ ನೀನಾಗಿ ನಿನ್ನ ಹಾಡಾಗಿದೆ ಭೂಮಿಯ ನಗರೇ ನಿನ್ನ ರದಿನ ಅಂತರಂಗ ಪ್ರೇಮ ಗಂಗಾ ಚಂದನ ಚಂದನ ಚಂದ ಚಂದನ ಬಾಳೆಯ ನಂದನ ಪ್ರೇಮ ಗಂಗಾ ತರಂಗ ಭಾವ ಸಂಸಾರ ಸಂಪೂರ್ಣ ಈಗ ಪ್ರಕಾಶ್ ಪ್ರಕಾಶ್ ಸೂರ್ಯನ ಪ್ರತಿರೂಪದ ಬೆಳಕು ಈ ಧರೆಗೆ ಶೋಭಿಸಿದರೆ ಪ್ರಕಾಶದ ಪ್ರತಿಬಿಂಬ ಮಹಾನ್ ಪಂಡಿತರು ಯೋಗ ತಜ್ಞರು ಕೆಲವೇ ವರ್ಷಗಳಲ್ಲಿ ಕಲಿಗಾಲ ಕಳೆದು ನವೈಗ ಎಂದು ಸಾರಿದ್ದಾರೆ. ಕಲಿಗಾಲದ ಕಾಲಚಕ್ರ ವಕ್ರಗತಿ ತಿರುಗುತ್ತಿದೆ. ಮಾನವನ ಮೋಸ ಜಾಲ
ಬಿಡಲ್ಲ. ಗೃಹಮಂತ್ರಿ ಮನೆಯನ್ನ ಲೂಟಿ ಮಾಡಿ ಕೋಟಿ 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 ಹಣ ಜೋಸ್ಕೊಂಡು ಬಂದಿರ. ಈ ಹಣ ಮುಗಿಯೋ ತನಕ ಇದೇ ದೇವೇಂದ್ರ ಊರಿನಲ್ಲಿ ಈ ನಾಗನ ವಾಸಿಸ್ತಾನ. ದೇವೇಂದ್ರ, ನೀನು ಮಾಡಿದ ಮೋಸಕ್ಕಾಗಿ ಕಾಳಿಂಗ ಸರ್ಕಲಾಗಿ ನೀನು ಪ್ರಳಯ ಅಂತಕನಾದ್ರ ನಾನು ಪ್ರಳಯ ರುದ್ರ. ಪ್ರಳಯ ರುದ್ರ ಪ್ರಜ್ವಲ ಬೆಳಕ ಸುಟ್ಟು ಬೂದಿ ಆಗ್ತೀಯ. ಇನ್ನು ಕೆಲವೇ ದಿನದಲ್ಲಿ ಕಡಿಗಾರ ಕಳೆದು ನವಗೆಂದು ಸಾರಿದಾರ. ಕೆಲವು ದಿನ ನಿನ್ನ ಗರಡಿಯಲ್ಲಿ ಕಾಲ ಕಳೆದು ಸಮಯ ಸಾಧಿಸಿ ಹಣ ಒಡವೆ ಬಂಗಾರ ಚೋಚ್ಕೊಂಡು ಬಾಂಬೆ ವಿಳಾಸ ಜೀವನ ಕಳೆಯೋದ ಈ ಪ್ರಕಾಶನ ಪ್ರತಿಕಾರ. ಅದಕ್ಕಾಗಿ ನೀನಿರುವ ಜಾಗಕ್ಕೆ, ನೀನಿರುವ ತಾಣಕ್ಕೆ ಈ ಪ್ರಕಾಶನ ಪ್ರಯಾಣ. ದೇವೇಂದ್ರ ಬಂದೇ ಓ ಬರ್ತಿ. ಏನ್ ಸಮಾಚಾರ? ಮಾವ, ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿತ್ತು, ಅದಕ್ಕೋಸ್ಕರ ಬಂದೆ. ದಯವಿಟ್ಟು ಸಹಾಯ ಮಾಡಿ ಮಾವ. ಬರ್ತಿ. ನಾನಿರೋದೆ ಸಹಾಯ ಮಾಡೋಕಲ್ವೇ? ಅದೇನಂತ ಹೇಳು. ಮಾವ, ಅಪ್ಪ ಅಮ್ಮಂಗೆ ಇಬ್ರಿಗೂ ತುಂಬ ಅಂದರೆ ತುಂಬ ಹುಷಾರಿಲ್ಲ. ಆಸ್ಪತ್ರೆಗೆ ಸೇರಿಸಿದ್ದೀನಿ. ದಯವಿಟ್ಟು ಈ ಮನೆ ಪತ್ರ ಇಟ್ಕೊಂಡು ನನಗೆ ಸ್ವಲ್ಪ ಹಣ ಕೊಡಿ ಮಾವ. ಬರ್ತೆ. ನಮ್ಮ ತಂದೆ ನಿಮ್ಮ ತಾಯಿ ಬಂದು ಮಾತಾಡಿದ್ರು, ಆದ್ರೆ ನಿಮ್ಮ ತಾಯಿ ಕೇಳಿಲ್ಲ. ಆ ಅಧಿಕಾರಿ ಕಟ್ಟ ಜನ್ಮ ನೀಡಿದೋಗೆ ನಾನು ಕೊಡ್ಬೇಕೆ? ನೋ ನೋ. ಓಕೆ, ಕೊಡ್ತೀನಿ. ಆದ್ರೆ ನನ್ನ ಮಾತಿಗೆ ಒಪ್ಕೊಂಡ್ರೆ ಮಾತ್ರ ಹಣ ಕೊಡ್ತೀನಿ. ಮಾವ, ನೀವು ಏನ್ ಬೇಕಾದ್ರೂ ಹೇಳಿ, ನೀವು ಹೇಳಿದೆಲ್ಲ ನಾನು ಮಾಡ್ತೀನಿ. ದಯವಿಟ್ಟು ಹಣ ಕೊಡಿ ಮಾವ. ಬರೀ ಮಾತಿನಿಂದ ಸಾಧ್ಯವಿಲ್ಲ ಬರ್ತೆ. ಕೈ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿದ್ರೆ ಮಾತ್ರ ಹಣ ಕೊಡ್ತೀನಿ. ಅಯ್ಯೋ ಭಗವಂತ, ದುಡ್ಕು ಕೆಡ್ಕು ಅಂತಾರೆ. ನಮ್ಮ ಮಾವ ಏನ್ ಕೇಳ್ತಾನೋ ಏನೋ ಗೊತ್ತಿಲ್ಲ. ಒಂದ್ ವೇಳೆ ನಾನು ಶೀಲನೆ ಕೇಳಿದ್ರೆ ಏನಪ್ಪ ಮಾಡೋದು? ಏನೇ ಆಗ್ಲಿ, ತಂದೆ ತಾಯಿಗೋಸ್ಕರ ಎಂತ ತ್ಯಾಗ ಮಾಡಕ್ ಬೇಕಾದ್ರೂ ಸಿದ್ಧವಾಗಿರ್ಬೇಕು. ಅಷ್ಟಕ್ಕೂ ನನ್ನ ಸೋದರ ಮಾವ ಅವರೇ ನನ್ನನ್ನು ಮದುವೆ ಮಾಡಿಕೊಂಡ್ರೆ ನನ್ನ ಜೀವನಕ್ಕೊಂದು ದಿಕ್ಕಾಗುತ್ತೆ. ಬರ್ತೆ. ಏನ್ ಯೋಚನೆ ಮಾಡ್ತಾ ಇದೀಯಾ? ಗಂಜಿ ಕಾಲಕ್ಕೂ ನಂಜಿಕೊಳ್ಳಲು ಎಂಬಂತೆ ನಿನ್ ತಂದೆ ತಾಯಿ ಉಳಿಬೇಕು ಅಂದ್ರೆ ಮೊದಲು ಭಾಷೆ ಕೊಡು. ಆಗ್ಲಿ ಮಾವ, ನನ್ನ ತಂದೆ ತಾಯಿಗೋಸ್ಕರ ಎಂತ ತ್ಯಾಗ ಮಾಡೋಕ್ಕೂ ಸಿದ್ಧವಾಗಿದ್ದೀನಿ. ಇದು ನಾನು ಎತ್ತವ್ರ ಪಾದದಾಣೆಗೂ ಸತ್ಯ ಮಾವ. ಒಬ್ಬರ ಸುಖಕ್ಕೆ ಒಬ್ಬರು ಕೊಲ್ಲುವ ಜನಗಳು ನೂರುಂಟು. ಒಬ್ಬರ ಸುಖಕ್ಕೆ ಜನಗಳು ನೂರುಂಟು. ತಪ್ಪಿನಗಳನ್ನು ವಿಷದ ಕುಡಿಸುವ ನೀಚರು ಇನ್ನುಂಟು, ನೀಚರು ಇನ್ನುಂಟು. ಓಕೆ, ಜಸ್ಟ್ ಮಿನಿಟ್. ತಗೋಬರ್ತೆ ಹಣನ. ಈಗ ನೀನು ನನ್ನ ಮಾತಿನಂತೆ ನನ್ನ ಪ್ರೇಮದ ನಾಯಕ ನೀನಾಗಿ ನಾ ತೋರಿಸಿದವನ
ಈ ಪ್ರಿಯಕರನ್ನ ಶ್ರೀಮಂತರ ರಾಣಿ ಹಾಗೆ ಗರಿ ಬಿಚ್ಚಿ ನರ್ತಿಸುವ ನವಿಲ್ ಹಾಗೆ ಈ ನಟರಾಜನಿಗೆ ನರ್ತಕಿಯಾಗಿ ಬಾ. ನೀವು ಹೇಳ್ದಂಗೆ ಹಾಡಿ ಕುಂದಿದ್ದೀನಿ. ಈಗ ನಾನು ಹೊರಡ್ಬೋದಮ್ಮ? ಮತ್ತೆ ಎಷ್ಟು ಮಾತು ಇತ್ಯರ್ಥ ಆಗಿ ಮುಗಿತು ಅಂತ ಅನ್ಕೊಳ್ಬೇಡ. ಇದು ಬರೀ ಸಾಂಪ್ರದಾಯ. ಬರ್ತೆ ನನ್ನ ಬಹುಬಂಧನದ ಅಕ್ಕಿ ಹಾಗೆ ನಾನು ತೋರಿಸಿದವನ ಪ್ರೇಮನ ಆಲಿಂಗದಲ್ಲಿ ನಲಿಯಬೇಕಾದ ನೀನು ನನ್ನ ಮಾತಂತ ನಡ್ಕೊಂಡ್ರೆ ನಿನ್ನ ತಂದೆ ತಾಯಿಗಳನ್ನ ಮುಗಿಸ್ಬಿಡ್ತೀನಿ, ಇಲ್ಲ ಅಂದ್ರೆ ನಿಮ್ಮ ತಂದೆ ತಾಯಿ ಕಟ್ಟನ್ನ ಮುಗಿಸ್ಬಿಡ್ತೀನಿ.
ತಂದೆ ತಾಯಿಗೆ ಮಾತ್ರ ಏನು ಮಾಡಬೇಡಿ ಮಾವ. ಮಾವ, ಒಂದು ಹೆಣ್ಣು ಈ ಭೂಮಿ ಮೇಲೆ ಜನಿಸಿದ ಮೇಲೆ ಗಂಡನ ಕೈಯಿಂದ ಅವಳ ಕೊರಳಿಗೆ ಮಾಂಗಲ್ಯ ಭಾಗ್ಯ ಸಿಕ್ಕಾಗ ಮಾತ್ರ ಅವಳು ಜನ್ಮ ಸಾರ್ಥಕ ಅನ್ಸ್ಕೊಳ್ಳೋದು. ನೀವು ನನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿ ನಾನು ಬಾಳ್ ಕೊಡೋದೆ ಆದ್ರೆ ಸದಾ ನಾನು ನಿಮ್ಮ ತೋಳು ತೆಕ್ಕೇಲಿ ನಿಮ್ಮ ಬಾಹು ಬಂಧನದಲ್ಲಿ ಬಂದಾಗಿರ್ತೀನಿ ಮಾವ. ನಿನ್ನಂತ ಬಡ ಅಧಿಕಾರಿಗಳಿಗೆ ತಾಲಿ ಕಟ್ಟಿ ನಮ್ಮ ವೈಭವದ ರಾಣಿ ಮಾಡಿಕೊಳ್ಳಲು ನಾನೇನು ಮತಿಗೆಟ್ಟವನಲ್ಲ. ನನಗೆ ಹೆಂಡತಿಯ ಕೂಡ ಹೆಣ್ಣು ಕೋಟ್ಯಾಧೀಶರ ಮಗಳಾಗಿರ್ಬೇಕು, ಇಲ್ಲ ಮಂತ್ರಿ ಮಗಳಾಗಿರ್ಬೇಕು. ಬರ್ತೆ ನಾನು ಹೇಳೋ ಮಾತನ್ನ ಸರಿಯಾಗಿ ಕೇಳೋ. ಕೇವಲ ನನ್ನ ಪ್ರೇಮದ ಅರಗಿಳಿಯಾಗಿ ನಾ ತೋರಿಸಿದವರನ್ನು ಮದುವೆ ಮಾಡಿ ನಾ ತೋರಿಸಿದ ಹಾಲಿನಲ್ಲಿ ನಲಿಯಬೇಕಾದ ನೀನೊಂದು ಗೊಂಬೆ. ಈ ಗೊಂಬೆಯ ಸೂತ್ರಧಾರನೇ ನಾನು. ಮಾವ, ಒಂದು ಹೆಣ್ಣು ಮತ್ತೆ ಮುಂಚೆ ಪರಪುರುಷನ ಜೊತೆ ಸಂಬಂಧನ ಇಟ್ಕೊಡ್ರೆ ಆ ಹೆಣ್ಣನ್ನ ಈ ಸಮಾಜ ವೇಶ್ಯೆ ಸೂಳೆ ಅಂತ ದೋಷದಿಲ್ವ ಮಾವ? ಸಮಾಜ ಈ ಸಮಾಜದಂತೆ ಬದುಕಲು ಸಾಧ್ಯವಿಲ್ಲ. ಬರ್ತಿ ನಂಬಿದನ ಗಂಡನಿದ್ದರು ಕೈ ಯಾರು ಅಂತ ತಿರ್ತಾರಲ್ಲ ಅವರಿಗೆ ನೀಡಲಿ ಈ ಸಮಾಜ ಸುಳೆ ಅಂತ ಬಿರುದು. ಮದುವೆಗೆ ಮುಂಚೆ 3 ತಿಂಗಳಾಗೆ ಗರ್ಭವತ್ತ ಮಗುವಿಗೆ ಜನ್ಮ ನೀಡಿ ತಂದೆ ತಾಯಿ ತೋರಿಸಿದವರು ಕಟ್ಕೊಂಡು ಗರ್ಭವತಿ ಮಗುವಿಗೆ ಜನ್ಮ ನೀಡಿ ತಾಳಿ ಕಟ್ಟಿದ ಗಂಡನನ್ನು ಕುಡ್ಕೊಂಡಂಗ ಮಾಡ್ತಾಳಲ್ಲ ಅವರಿಗೆ ನೀಡಲಿ ಈ ಸಮಾಜ ಸುಳ್ಳು ಎಂದು ಬಿರುದು. ಮದುವೆಗೆ ಮುಂಚೆ ಕಂಡ್ಕೊಂಡ ತೋಟಕ್ಕೆಯಲ್ಲಿ ಇವುಗಳು ಆಡಿ ಜನ್ಮ ಮದುವೆಗಾದ ನಂತರ ತಾಳಿ ಕಟ್ಟಿದ ಗಂಡನನ್ನೇ ಕುಡ್ಕೊಂಡಂಗ ಮಾಡ್ತಾಳಲ್ಲ ಅವರಿಗೆ ನೀಡಲಿ ಈ ಸಮಾಜ ಸುಳ್ಳು ಎಂದು ಬಿರುದು. ನನ್ನ ಮಾತಿಗೆ ಒಪ್ಪಿದ್ರೆ ಸರಿ, ಇಲ್ಲ ಅಂದ್ರೆ ನೀನ್ ಎತ್ತವ್ರ ಕತೆ ನಾ ಮುಗಿಸ್ಬಿಡ್ತೀನಿ. ನೀವೇನು ಹೇಳಿದ್ರು ಅದನ್ನು ಮಾಡ್ತೀನಿ. ದಯವಿಟ್ಟು ನನ್ನ ತಂದೆ ತಾಯಿಗೇನು ಮಾಡಬೇಡಿ. ನೋ 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 ಗೋ. ಈಗ ನೀನು ನನ್ನ ಮಾತಂತೆ ಆ ಧರ್ಮಣ್ಣನ ತಮ್ಮನ ಅಶೋಕನನ್ನು ಮದುವೆಯಾಗಿ ಅವನ ಮನೆ ಸೇರು. ನನ್ನ ಹೃದಯ ಸ್ಪಂದನಕ್ಕೆ ಇಂಪು ಕೊಡುತ್ತಾ ಅವರ ಮನೆಯ ಸರ್ವನಾಶ ಮಾಡಬೇಕು. ಬಡ ಜನರ ಬೇಗೆಯಲ್ಲಿ ಬೆಂದ ನನಗೆ ಸ್ವರ್ಗ ಸುಖ, ನನಗೆ ಆ ಧರ್ಮಣ್ಣನ ಮನೆಯ ಮೇಲೆ ಸೇಡು ಮುಖ್ಯ. ಸರಿ ಮಾವ, ಬರ್ತೆ ಈ ನಿನ್ನ ಕಣ್ಗಳ ದಿವ್ಯ ಕಾಂತನ ಚೇತಿಗೆ ಎಂತ ಗಂಡಸಾದ್ರು ನಿನ್ ಭಾವಬಂಧದಲ್ಲಿ ಬೀಳಲೇಬೇಕು. ಅಶೋಕ್, ಇನ್ಮೇಲೆ ನಿನ್ ಜೀವನ ಆಗ್ಲಿ ಮಾವ. ನೀವು ಹೇಳಿದಾಗೆ ಆ ಧರ್ಮಣ್ಣನ ತಮ್ಮ ಅಶೋಕ್ನ ನನ್ನ ಪ್ರೀತಿ ಬಲೆಗೆ ಬೀಳಿಸ್ಕೊಂಡು ಅವ್ರ ಮದುವೆ ಮಾಡಿಕೊಂಡು ಅವ್ರ ಮನೆ ಸೇರಿ ನಂತರ ನೀವು ಹೇಳೋ ಪ್ರತಿಯೊಂದು ಕೆಲಸನೂ ಮಾಡ್ತೀನಿ ಮಾವ. ಆಸ್ಪತ್ರೆಯಲ್ಲಿ ಅಪ್ಪ ಅಮ್ಮ ಇಬ್ಬರೇ ಇದ್ದಾರೆ, ನಾನು ನೋಡ್ತೀನಿ ಮಾವ. ಹೋಗು ಬರ್ತೆ, ಹೋಗು. ಹೋಗು ಬರ್ತೆ, ಹೋಗು. ಇಲ್ಲಿಂದ ನಿನಗೆ ರಾವುಗಾಲ ಶುರುವಾಯ್ತು. ಈ ನಿನ್ನ ಮಾವ ನಿನ್ನ ಬಾಳಿಗೆ ಕಾಲ ಅಂತಾರೆ ಅಮ್ಮ. ನನ್ನ ಎದುರು ನಿಂತವರು ಸುಡುಗಣ್ಣಲ್ಲಿ ಜೋಪ ಮಾಡಿದಾಗ ಬರ್ತೆ ಪುಂಗಿಯ ನಾದಕ್ಕೆ ನಾವರಾಗುತ್ತಲೇ ತೂಗಿ ಹೋದಂತೆ ನಾನು ಪುಂಗಿಯ ನಾದಕ್ಕೆ ನೀನು ತಲೆ ತೂಗಲೇಬೇಕು.
ಎಲ್ಲಿದ್ದು ಅಷ್ಟು ದಿನ ಏನ್ ಮಾಡ್ಕೊಂಡಿದ್ದೆ? ದೇವೇಂದ್ರ, ಗೃಹ ಮಂತ್ರಿ ಮನೆಯಲ್ಲಿ ಲೂಟಿ ಮಾಡಿ ಕೋಟಿ ಕೋಟಿ ಹಣ ಜೋಚ್ಕೊಂಡಿದ್ದೇನೆ. ಈ ಹಣ ಮುಗಿಯ ತನಕ ಇದೇ ಊರಿನಲ್ಲಿ ನಿನ್ನ ಮನೇಲಿ ನನ್ನ ವಾಸ. ನೀವು ಅನ್ನೋದು ಯಾವ್ದ್ರ 50-50 ಹಣದಲ್ಲಿ, ಓಕೆನಾ? ಓಕೆ. ಸೇಡಿಗಾಗಿ ಮನಮುರಿಯುವ ಮನಮುರುಕರಿಗಿಲ್ಲುಂಟು, ಸೇಡಿಗಾಗಿ ಮನಮುರಿಯುವ ಮನಮುರುಕರಿಗಿಲ್ಲುಂಟು, ಕೆಟ್ಟ ಕರುಳನ್ನು ವಂಶರುಡಿಯಲು ಚಿತ್ರಸುರುಂಟು. ಯಾವ ಶಿಲ್ಪಿ ಕೆತ್ತಿದನು ಈ ಲೋಕದ ಚಿತ್ರವನ್ನು, ಎಷ್ಟು ವರ್ಣಿಸಬೇಕು ಅವನ ಗುಣಗಾನ, ಅವನ ಗುಣಗಾನ. ಓಕೆ, ಈ ದೇವೇಂದ್ರ ಮನೆಯಲ್ಲಿ ನೆಮ್ಮದಿಯಾಗಿರೋ. ನಿನ್ನಂತ ಸ್ನೇಹಿತರು ಸಿಕ್ಕಿರೋ ದೇವೇಂದ್ರ, ನಿನ್ನಂತ ಸಹಿ ಸಿಗೋದು ಅಪರೂಪ. ಅಂದು ಕಾಲೇಜಿನಲ್ಲಿ ನಮ್ಮಿಬ್ಬರ ಮಿಲನ, ಅದೇ ಫ್ರೆಂಡ್ಸ್ ಇವತ್ತಿಂದ ಆರಂಭ. ನಿನ್ನಂತ ವ್ಯಕ್ತಿಗಾಗಿ ನಾನು ಕಾಯ್ತಾ ಇದೆ. ನೀನ್ ಮುಂದೆ ನೋಡ್ತಾ ಇರು. ನಾನು ಮಾಡೋ ಕಾರ್ಯಕ್ಕೆ ನಾನು ಕಾಲಾಂತಕ ಮಾಡಿದ್ರೆ ನೀನು ಅದಕ್ಕೆ ಕಾಲಾಂತಕ. ನೀನು ಕಮಾನ್ ಪ್ರಕಾಶ್. ನಮಸ್ಕಾರ. ಓ ಶಂಕರ್, ಯಾಕೋ ಏನ್ ಸಮಾಚಾರ? ಸರ್, ಆ ಪಾಪಿ ಧರ್ಮಣ ನನ್ನ ತಂಗಿಸಿಲ್ಲ, ಹಾಳು ಮಾಡ್ಬಿಟ್ಟೆ ಸರ್, ಹಾಳು ಮಾಡ್ಬಿಟ್ಟ. ಅವಳ ಸೋಗೆ ಕಾರಣ ಆಗ್ಬಿಟ್ಟೆ ಸರ್, ಕಾರಣ ಆಗ್ಬಿಟ್ಟ. ಗೊತ್ತು ಕಣೋ, ಆದ್ರೆ ಏನ್ ಮಾಡೋದು? ಈ ಊರಿನ ಜನವನ್ನ ದೇವ್ರು ಅಂತ ತಿಳ್ಕೊಬಿಟ್ಟಿದ್ದಾರೆ. ಅವನ್ ದೇವ್ರಲ್ಲ ಸರ್, ದೇವ. ಇವತ್ತು ಅವನ ಕೊಂದು ಸತ್ತ ನನ್ನ ತಂಗಿ ಆತ್ಮಕ್ಕೆ ಶಾಂತಿ ಕೊಡ್ತೀನಿ ಸರ್, ಶಾಂತಿ ಕೊಡ್ತೀನಿ. ಸಬಾಸ್ ಸಬಾಸ್. ಆದ್ರೆ ಏನ್ ಮಾಡೋದು? ಬಡವನ ಕೋಪದ ಒಳಗೆ ಮೂಲ ಅಂತ ಅವನಿಗೆ ಹಣಬಲ ಜನಬಲ ಎರಡೂ ಇದೆ. ಅದಕ್ಕೆ ಅವ್ನು ಸರಿಯಾದ ಸಮಯ ನೋಡಿ ಮಟ್ಟ ಹಾಕ್ಬೇಕು. ಸರ್, ನನ್ನ ತಂಗಿನ ನನ್ನಿಂದ ಮರ್ಯಾದಕ್ಕಾಗ್ತೇನೆ ಸರ್, ಮರ್ಯಾದಕ್ಕಾಗ್ತೇನ. ಗೋಲ್ಡ್ ಆನ್ ಸರ್, ಗೋಲ್ಡ್ ಆನ್. ಎಕ್ಸಿಟ್ ಆಗ್ಬಿಡ. ಯಾವುದೇ ಸಂಸ್ಥೆಗೆ ಒಂದು ಪರಿಹಾರ ಇದ್ದೇ ಇರುತ್ತೆ. ಗೋಲ್ಡ್ ಆನ್ ಸಂಗಾರ್ ತಗೋ, ಕುಡಿ. ಬೇಡಿ ಸರ್, ಬೇಡಿ. ನನಗೆ ಹೆಂಗೆಂಗ್ ಹೋಗ್ತಿದೆ ಸರ್, ಕುಡಿಸ್ಬೇಡಿ. ಅಭ್ಯಾಸ ಮಾಡ್ಕೊಳ್ಬೇಕು. ಯಾವುದೇ ವಿಚಾರದಲ್ಲ ಯಾರಿಗೂ ಅಭ್ಯಾಸ ಇರೋದಿಲ್ಲ. ಸಂಗಮೆ ಸಂಬಂಧ ಬಂದಾಗ ಅಭ್ಯಾಸ ಮಾಡ್ಕೊಳ್ಳೇಬೇಕು. ಕುಡಿ ಕುಡಿ ಸಂಘ ಮಾತಾಡೋ ಸರ್. ಬೇಡಿ ಸರ್, ಬೇಡಿ. ಶಂಕರ್, ನೀನ್ ಯೋಚನೆ ಮರಿಬೇಕು ಅಂದ್ರೆ ಸ್ವಲ್ಪ ಕುಡಿಯಬೇಕು. ತಗೋ. ಒಬ್ಬರ ಸುಖಕ್ಕೆ ಒಬ್ಬರು ಕೊಲ್ಲುವ ಜನಗಳು ನೂರುಂಟು, ಒಬ್ಬರ ಸುಖಕ್ಕೆ ಒಬ್ಬರು ಕೊಲ್ಲುವ ಜನಗಳು ನೂರುಂಟು, ಕಪ್ಪಿನವ ಒಂದು ವಿಷವ ಕುರಿಸುವ ನೀಚರು ಇಲ್ಲುಂಟು, ನೀಚರು ಇಲ್ಲುಂಟು. ಧರ್ಮ, ಧರ್ಮ, ಇವತ್ತು ಧರ್ಮ, ಧರ್ಮ, ಇವತ್ತು ನನ್ನ ತಂಗಿ ಸಿಲ್ಲ ಮಾಡ್ದಲ್ಲ, ನೀನ್ ಬಿಡುದಿಲ್ಲ ಕಣ. ಶಂಕರ್, ನಿನಗೆ ಇದೆ ಸುಖದ ಸ್ವರ್ಗ. ಬಾ, ಸ್ವರ್ಗ ತೋರಿಸ್ತೇನೆ.
ಕಾರ್ಗಳಲ್ಲಿ ಏನು ಸಾರ್? ತೋರಿಸ್ತೀನಿ ನೋಡು. ಕೆಂಚ ಕಾಲ ಪಾರ್ಟಿಗೆ ಅರೇಂಜ್ ಮಾಡು. ಅಲ್ಲೋ ಕರ್ಕೊಂಡ್ಬರ್ದ ಕರ್ಕೊಂಡ್ಬರ್ಬೋದು. ತುಟಿಯಲ್ಲಿದೆ ಸವಿಜೇನಿನ ಶಾಂಕು, ನನ್ನಿ ಎದೆಯೆಲ್ಲವೂ ಅನುರಾಗದ ಬ್ಯಾಂಕು. ಅಂದಕ್ಕೆ ಸೌಂದರ್ಯಕ್ಕೆ ನಾವೊಂದರ ರ್ಯಾಂಕು, ಎಲ್ಲರೂ ಮನದಾಸೆಗೆ ನಾನಾಗುವ ಲಿಂಕು. ಸಂತೋಷ ಇದೆಯಲ್ಲ ಸ್ವರ್ಗ ಕಣ್ಣೆದುರಲ್ಲೇ, ಎಲ್ಲರೂ ನಾವಲ್ಲೇ ಏನೇನೋ ಕೊಡಬಲ್ಲೆ. ಸಂತೋಷ ಇದೆಯಲ್ಲ ಸ್ವರ್ಗ ಕಣ್ಣೆದುರಲ್ಲೇ, ಎಲ್ಲರೂ ನಾವಲ್ಲೇ ಏನೇನೋ ಕೊಡಬಲ್ಲೆ. ಒಂದಾಗ ಕೋಲಾಹಲ ಶಕ್ತಿ
ನಾನು ವೈರಿ ಅಂದ್ರೆ ಆ ಧರ್ಮಣ್ಣರೇ ನೋಡ್ತಾ ಇರೋ ಈ ಶಂಕರನ್ ನನ್ನ ಜವಾಬ್ದಾರಿ ಮಾಡ್ಕೊಂಡು ಇವನ್ನ ಏನ್ ಮಟ್ಟ ಹಾಕ್ತೀನಿ ಅಂತ ಬಾ ಪ್ರಕಾಶ್. ಮಂಡದ ಗಂಡು ಪುತ್ತೂರು 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 ಮುತ್ತಿನ ಚೆಂಡು ನಾ ನಿಮ್ಮೂರ ಬಂದು ನಿಮ್ಮ ಮರೆಯಲ್ಲ ಎಂದು ಬನ್ನಿ 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 ಯಾಕೋ ನಾಟಿ ಕೋಳಿ ಮೊಟ್ಟೆ ಮೊಟ್ಟೆ ಬೇಕಂದ್ರವ ಮೊಟ್ಟೆ 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 ಹೌದಪ್ಪ ಬಟ್ಟೆ ಮಾರು ಹುಡುಗಿ ಬೋಲಕ್ ಬೇಡಿಗೆ ಎಣ್ಣೆ ಎಣ್ಣೆ ಬಂದ್ರವ ಬನ್ನಿ ದೇಹಕ್ಕೆ ತಂಪು ಜೀವಕ್ಕೆ ತಾಕತ್ತು ಬಂದ್ರವ ಬನ್ನಿ ಮೊಟ್ಟೆ 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 ದುಂಡು ಮಗನ ಎಂಟೆಂದ ಒಡ್ಡಿರುವ ಹೊಲಕ್ಕೆಂದ ಈ ಮೂರು ಇದ ಗಿಡ್ಗಿರುವ 8 ಜನ ಈ ಮೂರು ಇದ ಲಾಡು ತಿನ್ನಂತ ಸರ್ವಜ್ಞ ಮಟ್ಟ ಮಾರು ಹುಡ್ಗೆ ಬೊಳಗ್ ಬೆಡ್ಗೆ ಗಿಡ್ಗಿರುವ ಬಾಳ ಮುದ್ದಾಗವಳ ಏ ಹುಡ್ಗೆ ಎಣ್ಣೆ ಕಡ್ಗ ಲೇ ಚಡ್ಡಿ ಚಿಕ್ಕ ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ ವಟ ವಟ ಅಂತ ಮಾತಾಡ್ತಾ ಇದೆಯಲ್ಲ ಹೋಟೆಲ್ದಲ್ಲಿ ಏನಾದ್ರು ಕಪ್ಪೆ ಆಗ್ಬಿಟ್ಟಿದ್ದ ಹೌದು ಇನ್ನೊಂದು ಜಮದಲ್ಲಿ ನಾನೇನು ಕಪ್ಪೆ ಆಗ್ಬಿಟ್ಟಿದ್ದ ನೀನೇನಾದ್ರು ಇನ್ನೊಂದು ಜಮದಲ್ಲಿ ಕಾಗೆ ಆಗ್ಬಿಟ್ಟಿದ್ದ ಒಂಥರ ಕಾ 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 ಅಂತ ಬರ್ತಾ ಇದೆಯಲ್ಲ ಅಯ್ಯೋ ಹೋಟೆಲ್ದಲ್ಲಿ ಯಾರು ಏನಾಗಿದ್ರೋ ಯಾರಿಗೊತ್ತು ಹೊಟ್ಟೆಪಾಡಿಗೋಸ್ಕರ ಹರ್ಚ್ಕೊಂಡು ಕಿರ್ಚ್ಕೊಂಡು ವ್ಯಾಪಾರ ಮಾಡ್ಬೇಕಲ್ವಾ ಬಟ್ಟ ಮಾರು ಹುಡ್ಗೆ ಬೋಲೆ ಜನಗಳ ನಾನು ಹಾಕೋಕೊಳಕ ಸಿಕ್ಬೋದು ಅಂದಂಗ ನಿಮ್ದು ಎಲ್ಲಿ ಆಯ್ತಾ ಏನ ಅದೇ ನಿಮ್ಮ ಊರು ಎಲ್ಲಿ ಐತೆ ಅಂತ ಹಂಗ್ ಕೇಳು ನಿಂದ ಎಲ್ಲೈತೆ ಅಂದ್ರೆ ನಾವು ಹುಡುಕ್ಬೇಕು ನಮ್ದೆಲ್ಲದೆ ಅಂತ ನಮ್ಮೂರು ಜಬ್ಲಗುಂಡಿ ಅಂತ ನಿಮ್ಮೂರು ಯಾವ್ದು ನಮ್ಮೂರಲ್ಲೇ ಬಚ್ಚಗುಂಡಿ ಅಂತ ನೋಡ್ದಾಗ್ಲೇ ಅನ್ಕೊಂಡೆ ಅಲ್ಲಿಂದನೇ ಎದ್ದು ಬಂದಿರೋ ಅನ್ಕೊಂಡಂಗೆ ಕಾಣ್ತಾ ಇದೆಯಾ ನಿನ್ನ ಹೆಸರೇನು ಸರ್ ನಿಧಾನ ಕೇಳು ಅದ್ಯಾಕೆ ಆತರ ನಿನಗೆ ನಿಮ್ಮ ಅವ್ವೇನು 7 ತಿಂಗಳಿಗೆ ಉದುರಿಸಿದ್ಲ ನಿನ್ನ ನಿಧಾನ ಕೇಳು ಏನು ಏನು ಅಂದಂಗ ಹಾ ನಿನ್ನ ಹೆಸರು ಮಟ್ಟಕೋಳೆ ಅಂದ್ರೆ ನಾನು ಮೊಟ್ಟೆ ಹಾಕೋ ಕೋಳಿನ ಅಲ್ಲ ಅಲ್ಲ ಬಟ್ಟ ಮಾರು ಹುಡುಗಿ ನಿನ್ನ ಹೆಸರೇನು ಒಂದೇ ನನ್ನ ಹೆಸರು ನನ್ನ ಹೆಸರು ಅಂದಂಗದ್ಯಾ ನಿನ್ನ ಹೆಸರು ಅಂತ ಹೇಳು ಅಂದ್ರೆ ನುಲಿದ್ರೆ ಅಲ್ಲಿ ನಿಂಗೆ ಏರ್ತದೋ ಇಲ್ವೋ ಅಂತ ನೋಡ್ತಾ ಇದ್ದೀನಿ ನನ್ನ ಹೆಸರು ರತ್ನ ಅಂತ ನಿನ್ನ ಹೆಸರೇನು ನನ್ನ ಹೆಸರು ಈರ್ಭದ್ರ ಅಂತ ನಮ್ಮೂರಲ್ಲಿ ಈರ್ಭದ್ರ ಅಂತ ಕರೀತಾರ ನಿಮ್ ಬೇಕಾದ್ರ ವೀರವನು ಪ್ರೀತಿಯಿಂದ ಇರ್ಬಾಸ ಅನ್ನು ವೀರೇಶ ಅನ್ನು ಕೊನೆಗ ಈರಪ್ಪ ಅಂತಾರ ಎಂತದ ಈರಪ್ಪನ್ ಅಂತಾರನ್ನು ಈರಪ್ಪನು ಅದು ವೀರಪ್ಪನ್ ಈರಪ್ಪನಲ್ಲ ವೀರಪ್ಪನು ವೀರಪ್ಪನ್ ಮೀಸೆ ಗಾತ್ರ ಇಲ್ಲ ಇವ ವೀರಪ್ಪನೇನು ಓ ಮುದೈ ಕನ್ನಡಿಲ್ ಮಕ ನೋಡ್ಕೋಗು ಅಷ್ಟೇ ನಿಮ್ಮೂರ್ ಕಡೆ ನಿಮ್ಮಪ್ಪ ನಿಮ್ಮಮ್ಮ ಗಂಡ ಮಕ್ಕಳು ಚೆನ್ನಾಗಿದಾರ ಅಯ್ಯೋ ಆ ವಿಷಯನೆಲ್ಲ ಯಾಕೆ ಕೇಳ್ತೀಯ ಸಣ್ಣಕ್ಕೆ ಇದ್ದಾಗ್ಲೇ ಅಪ್ಪ ಅವ್ವ ಶಿವನ್ ಪಾದ ಸೇರ್ಕೊಬಿಟ್ರು ಮದ್ವೆನೇ ಆಗಿಲ್ಲ ಅಂದ್ಮೇಲೆ ಗಂಡ ಎಲ್ಲಿಂದ ಬರ್ಬೇಕು ಮಕ್ಕಳು ಎಲ್ಲಿಂದ ಉದುರ್ಬೇಕು ನಿಂದು ನನ್ ಕೇಸು ನಿನಗೂ ಉದ್ರಿಲ್ಲ ನಿಂದು ನನ್ ಕೇಸು ಇಂದಿಲ್ಲ ಮುಂದಿಲ್ಲ ಅದೇ ಕುಣಿತೀಯ ಅಷ್ಟೇ
ನಿನ್ನ ಹತ್ರ 2 ಮೊಟ್ಟೆ ತಗೊಂಡು ಆಮ್ಲೆಟ್ ಹಾಕತ್ತೀನಿ. ನನ್ನ ಎಣ್ಣೆನ ನಿನ್ನ ಡಬ್ಬಿಗೆ ಹಾಕ್ಸ್ಕೊಂಡ್ಯಾ? ನನಗೂ ನಿನ್ನ ಎಣ್ಣೆನ ಡಬ್ಬಿಗೆ ಹಾಕಿಸ್ಕೋಬೇಕು ಅಂತ ಬಹಳ ಆಸೆ ಇದೆ. ಆದ್ರೆ ಏನ್ ಮಾಡೋದು, ಇವತ್ತು ಡಬ್ಬಿನೇ ತಂದಿಲ್ವಲ್ಲ. ಸರಿ, ನಾಳೆ ಸಾಯಂಕಾಲ ಬಂದ್ಬಿಟ್ಟು ಮನೆ ಹತ್ರ ಡಬ್ಬಿ ತಗೊಂಡು ಕಳಿಸ್ತೀನಿ. ಗುದ್ದಿದ್ರೆ ಎಕ್ಸ್ಟ್ರಾ ಬಂದಿರೋ ಅಲ್ಲೂ ಕೆಳಗಡೆ ಉದ್ರೋಗ್ಬಿಡ್ಬೇಕು. ಅದೇನದು ರಾತ್ರಿ ಬಾ ಅಂತ ಕರಿತಾ ಇದೀಯಾ? ಯಾಕೆ ಬೆಳಗ್ಗೆ ಬಂದ್ರೆ ನಿಮ್ ತವಷ್ಟು ಹಾಕಿರಲ್ವೇ? ಈ ಸೈಕಲ್ ಕಟ್ಕೊಂಡು ಡಬ್ಬವ ಆಗ್ಲೂ ಅದಿಲ್ಲ ಉಸುದ್ಕ ಬರೋದ್ಗ ಸಾಯಂಕಾಲ ಆಗುತ್ತಾ ಅದ್ಕ ಮನೆ ತಗೊಂಡು ಪ್ರೆಸ್ ಆಗ ಸ್ನಾನ ಮಾಡ್ತಾ ಇರ್ತೀನಿ. ನೀನ್ ಡಬ್ಬಿ ತಂದ್ಬಿಟ್ರ ನಾನು ಎಣ್ಣೆ ತುಂಬ ಕಳ್ಸ್ಬಿಟ್ರೆ. ಅಷ್ಟೆಲ್ಲ ಊರ್ ಸುತ್ಕೊಂಡು ಅಲ್ಲೇ ನ್ಯಾತಾಡ್ಕೊಂಡ್ ಬಂದಿರ್ತೀಯ. ಇಲ್ಲಿ ಬಂದು ಏನ್ ತುಂಬಿಸಿಯೋ ಏನೋ ಭಗವಂತಂಗೆ ಗೊತ್ತು. ಆಯ್ತು, 10 ಗಂಟೆ ಮೇಲ್ ತಾನೆ ಬರ್ತೀನಿ ಬಿಡು. ತಿಮ್ಮತಿಗೋ ಸೋತಾರೋ ಅನಿಸಿ ಪತಿ ಧರ್ಮಕ್ಕೆ ಸರಿಯಾಗಿ ಹೇಳ ಅಂತ ಹೇಳ್ಬೇಡ, ಸರಿಯಾಗಿ. ತಿಮ್ಮತಿಗೋ ಸೋತಾರೋ ಪತಿ ಧರ್ಮಕ್ಕ ಈ ಎಣ್ಣೆ ಮಾರುವ ಇರ್ಬರ ಸೋತ. ಏನಕ್ಕೆ? ಮೊಟ್ಟೆ ಮಾರು ಹುಡುಗ. ನೀನು ಮೊಟ್ಟೆಗೆ ಸೋತಿದಿ ಅಂದ್ಮೇಲೆ ಖಂಡಿತವಾಗ್ಲೂ ನಿಂದು ಮನುಷ್ಯ ಜಾತಿ ಅಲ್ಲ, ನಿಂದು ಯಾವ್ದೋ ಕೋಳಿ ಮರಿ ಜಾತಿನೇ ಇರ್ಬೇಕು. ನಮ್ಮವ್ವ ನನ್ನ ಅಳಿಬೇಕಾದ್ರ ಅದಾದ್ರ ಮನಸ್ಸಿನಂತ. ಯಾರನ್ನ? ನಮ್ಮವ್ವನ. ನಿಮ್ಮವ್ವನ. ಮತ್ತೊಂದ್ ಕಡೆ ಕೋಳಿ ಮೊಟ್ಟೆನ ಕಾವು ಇಟ್ಟಿರಂತ ಪಂಚದ ಕೌಜಾಕಿ. ನಾವು ಹುಟ್ಟಿ ಇಲ್ವ ಅವ್ವ ಅಂದಿಲ್ವಂತ. ಅಯ್ಯೋ, ಅವು ಅವಾಗಲೇ ಕಕ್ಕೋಕೋ ಅದು ಅದೇ ನನ್ಗೂ ಶುರು ಆಗ್ಬಿಟ್ಟದ. ಆ ವಿಚಾರ ಇರ್ಲಿ, ನಾನಿನ್ನ ಅದೇನದು ಪ್ರೀತಿ ಮಾಡುವ ಅಂತ ಇದ್ದೀನಿ. ಲೋ, ಪ್ರೀತಿನೇ ಎಲ್ಲರೂ ಹಿಂಗ್ ತೋರ್ಸ, ನೀನು ಹಿಂಗ್ ತೋರಿಸ್ತಿದ್ಯಾ? ಪ್ರೀತಿ ಮಾಡ್ಬೇಕು ಅಂತಿದ್ಯಾ? ವಿರೂಪಾಕ್ಷ, ಇದಕ್ಕೆ ಯಾವ ನರನು ಕೆಲಸ ಮಾಡ್ತಾ ಇಲ್ಲ. ನೀನು ವ್ಯಾಪಾರಸ್ಥ, ನಾನು ವ್ಯಾಪಾರಸ್ಥೆ, ನಾವಿಬ್ರು ಜೋಡಿ ಆದ್ರೆ ಏನೋ ಸುಮಾರಾಗಿರ್ತದೆ ಅನ್ಕೋ. ಆದ್ರೆ ಅಪ್ಪ ಅಮ್ಮ ಇಲ್ದರೆ ಹೆಣ್ಮಗ್ಳು ಅಂತ ಯಾವ್ದೇ ಕಾರಣಕ್ಕೂ ನೀನ್ ನನಗೆ ಮೋಸ ಮಾಡ್ಬಾರ್ದು. ನಿಜವಾಗ್ಲು ನಿಮ್ಮ ಅವನಡೆಗೂ ಇದ್ದಾಳೆ ನಿಮ್ಮವ್ವ? ಓ ಬೇಡ ಹಂಗಾರೆ. ಸರಿ ಆಯ್ತು ಬಾ.
ಮೊದಲ ಎನ್ನ ಬಡಿಸತಿ ಬಳಿಕ ಏನು ತಿನಿಸತಿ ಕಡಿಗ ಏನು ಕೊಡಿಸತಿ ನಿಮ್ಮ ಕಡಿ ಸೋಬಾನ ರಾತ್ರಿಗಳು ಹೆಂಗ ನಡೆಸತರ ಕಡಸತರ ತಿಳಿಸಿಕೊಡ ನಂಗ ಅಯ್ಯೋ ಬಿಡ ನೀ ಹೈಬ್ರಿಡ ಅಯ್ಯೋ ಬಿಡ ನೀ ಹೈಬ್ರಿಡ ನೀ ಕಾದುಕುಂತ ಕಾದ ಹಂಚಾದಿ ಬಿಡ ಹುಬ್ಬಳ್ಳಿಯ ಶಹರದಾಗ ಕಾಣೆ ಕಾಣೆ ನಿಂತ ಬುಗುಡಿ ಸಾಪಾದ ಹೈವೇದಾಗ ಧಡ್ಕ ಧಡ್ಕ ಕುಲ್ಕೋ ಚಕಡಿ ರಗಡ 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 ರಗಡದಲ್ಲಿ ಬಾ ರಗಡ 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 ರಗಡದಲ್ಲಿ ಬಾ ಇಲ್ಲೇ ಹಿಂಗ ಅಲ್ಲಿನ್ ಹೆಂಗ ಉಣವಿ ತುಂಡ ಬಾಂಧನ್ ಸಂಗ ಇನ್ನು ಮದುವೆ ಮುಗಿದಿಲ್ಲ ಈ ಗಡಬಡ ಮಾಡಬ್ಯಾಡ ಪಾರ್ಸಲ ಬಿಗಿಯಾಯ್ತಿ ಐಟಮ್ಮ ರಗಡಾಯ್ತಿ ರಗಡ 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 ರಗಡದಲ್ಲಿ ಬಾ ರಗಡ 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 ರಗಡದಲ್ಲಿ ಬಾ ಮತ್ತೆ ನಿನ್ನನ್ನು ಬಿಟ್ಟು ನನ್ನ ಕೆಲವೊಂದು ಅರ್ಗಳೇನೂ ಇರೋಕ್ಕಾಗ್ತಿಲ್ಲ ಕಡೆ ನಾನು ತಲುಪೋದಲ್ಲೆಲ್ಲ ನೀನೇ ತುಂಬಿಕೊಂಡಿದ್ಯಾ ಆದಷ್ಟು ಬೇಗ ನಮ್ಮ ಅಣ್ಣನಿಗೆ ವಿಚಾರಲ್ಲಿ ಹೇಳಿ ಮದುವೆ ಏರ್ಪಾಡು ಮಾಡ್ತೀನಿ ನಮ್ಮ ಅಣ್ಣನ ಆಸೆ ಆಕಾಂಕ್ಷೆಗಳಿಗೆ ಎಂದೂ ಅಡ್ಡ ಬರಲ್ಲ ಕಡೆ ನನ್ನಂತ ಬಡವಿ ಕೊಳ್ಳಿಗೆ ಮಾಂಗಲ್ಯ ಕಟ್ಟೋದಕ್ಕೆ ಮುಂದಾಗಿದ್ದೀರಲ್ಲ, ನಿಜವಾಗ್ಲೂ ನಿಮ್ಮಂಥವ್ರನ್ನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅನ್ಸುತ್ತೆ. ಈಗಿನ ಕಾಲದಲ್ಲಿ ಎಲ್ಲ ಯುವಕರು ನಮ್ಮಂತ ಬಡ ಯುವತಿಯರನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಮುಂದಾದ್ರೆ ವರದಕ್ಷಿಣೆಯನ್ನು ಪೆಡಂಬೂತಾನೆ ಹೊತ್ತು ಓಡಿಸ್ಬೋದು ಅಲ್ವಾ ಅಶೋಕ್? ಹೌದು ಭಾರತಿ, ವರದಕ್ಷಿಣೆ ಹೌದು. ವರದಕ್ಷಿಣೆ ಒಬ್ಬ ವರಪಚನೆ ಎಂದು ಅನೇಕ ಹೆಣ್ಣು ಎತ್ತನ್ನು ಗೋಳಾಡಿಸಿ ದರಿದ್ರ ದುಡ್ಡನ್ನು ತಿನ್ನುವ ತಲೆ ಹಿಡ್ಕಬಲ್ಲರು ನಾವಲ್ಲ. ಈ ಅನಿಷ್ಟ ಸಂಪ್ರದಾಯಕ್ಕೆ ಬಾಲವಂತರ ಹೆಣ್ಣು ಮಕ್ಕಳಲ್ಲಿ ಕೈಯಲ್ಲಿ ಕಡಿಮೆ ಹಿಡಿದು ವರದಕ್ಷಿಣೆ ಕೇಳುವ ಉಚ್ಚಾರ ಮಕ್ಕಳು ರುಂಡ ಚೆಂಡಾಡಿದಾಗ್ಲ ಈ ಪದ ವಿಳಂಬ ಆಗೋದು. ಹೌದು ಅಶೋಕ್, ನಿಮ್ಮ ಮಾತು 100% ಸತ್ಯ. ಅಲ್ಲ ಅಶೋಕ್, ನಾನು ಬಡವಿ ಅಂತ ಗೊತ್ತಲ್ವಾ? ಅಕಸ್ಮಾತು ನಿಮ್ಮ ಅಣ್ಣ ಏನಾದರೂ ನಮ್ಮ ಮದ್ವೆಗೆ ಒಪ್ಕೊಂಡಿಲ್ಲ ಅಂದ್ರೆ ಏನ್ ಮಾಡೋದು? ಭಾರತಿ, ನಮ್ಮ ಅಣ್ಣ ದೇವಮಾನವ ಅಂತ ದೇವತಾ ಭವಿಷ್ಯ ಸಿಗೋದು
ಕೋಟಿಗೊಬ್ಬ ಸದ್ಯದಲ್ಲೇ ನನ್ನ ತಂಗಿ ಮದ್ವೆ ನಮ್ಮ ಫ್ರೆಂಡ್ ಚಂದ್ರು ಜೊತೆ ನಿಶ್ಚಯವಾಗಿದೆ. ಅದಾದ ಕೂಡ್ಲೆ ನಮ್ಮಿಬ್ರು ಮದ್ವೆ ಏನಂತೀಯ ಭಾರತಿ? ಆ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಭಾರತಿ, ಐ ಲವ್ ಯು ಭಾರತಿ. ಎದೆಯೊಳಗೆ ಸುಖದ ಮಳೆ ಒಳಗೊಳಗೆ ಬಡಿ ನೀರುವಾಗ ಬಿಸಿ ಮತ್ತು ಕೊಡುಗು ಹೊಸ ಮತ್ತು ನನಗೆ ಬಂತು ಸಿಹಿ ತುತ್ತು ಮೂರು ಹೊತ್ತು ನಿಂಗೆ ಇತ್ತು ಖುಷಿ ತಂತು. ಹಲೋ ಜಾನೆ ಕಲರ್ ಜೇನೆ ದುಂಬಿ ಮಾಡು ದುಂಬಿ ಮಾಡು ಅಲೆಯೋ ಅಲೆ ಎದೆಯೊಳಗೆ ಸುಖದ ಮಳೆ ಒಳಗೊಳಗೆ ಬಳಿ ಹೇಳುತ್ತೆ ಬಣ್ಣಗಳ ಪ್ರೀತಿ ಚೇತೆ ನನ್ನ ಹಾಟಲ್ಲಿ ಲವ್ ಬಿಡಲ್ಲಿ ಸೀಟು ನಾ ನೀಡುವೆ ಹೃದಯದಲ್ಲಿ ಸತ್ತಿದೆ ನನ್ನ ಕನಸಲ್ಲಿ ಮನಸ್ಸಲ್ಲಿ ನಾ ಮೆಚ್ಚಿದ ಹುಡುಗಿ ಸ್ವೀಟಿ ನಮ್ಮಿಬ್ಬರ ಜೋಡಿ ಬ್ಯೂಟಿ ಹುಡುಗಾಟದ ಹುಡುಗ ನೀನು ಜೊತೆಗಿದ್ದರೆ ಕುಶಲ ನಾನು ಥ್ರಿಲ್ಲಾಗಿದೆ ತಂಟೆ ಮಾಡೋ ತುಂಟ ನೀನು ಅಲೆಯೋ ಎದೆಯೊಳಗೆ ಸುಖದ ಮಳೆ ಒಳಗೊಳಗೆ ಬರೀ ಕರಗದ ಬಂಡಿಯಲ್ಲಿದೆ ನಿನ್ನ ಎದುರಲ್ಲಿ ನಿಂತ ಕ್ಷಣದಲ್ಲಿ ನಾ ಒಂದೇ ನೋಟಕ್ಕೆ ಎಡ ಮನಸ್ಸ ಸೇವಾ ಭೂಪತಿ ನಾನು ಟೀನೇಜು ಹೆವಿ ವೋಲ್ಟೇಜು ಲಗುವೆ ನನ್ನ ಫ್ಯೂಸು ಟೀನೇಜಿಗೆ ನೀನೆ ಸ್ಕೂಲು ನೀ ಪ್ರೀತಿಗೆ ಪ್ರಿನ್ಸಿಪಾಲು ಈ ಸ್ಕೂಲಿನ ಪಾಠ ಕೇಳು ಪ್ರೇಮಾಂಕುರ ಮೊದಲ ಸಾಲು ಬೆಳ್ಳಿ ಮನಸ್ಸ ಮಳ್ಳಿ ನೀರು ಎದೆಯೊಳಗೆ ಸುಖದ ಮಳೆ ಒಳಗೊಳಗೆ ಬಳಿ ನೀರುವಾಗ ಬಿಸಿ ಮತ್ತು
ನಂಗೆ ಬಂತು ಸಿಹಿ ತುತ್ತು ಮೂರು ಹೊತ್ತು ನಿಂಗೆ ಇತ್ತು ಖುಷಿ ತಂತು ಹಲೋ ಜಾಣಿ ಕಲರ್ ಜೇನಿ ದೊಂಬಿ ಮಾಡೋದು ದುಂಬಿ ನಾಡು ಅಲೆಯ ಎದೆಯೊಳಗೆ ಸುಖದ ಹಾಗೆ ಒಳಗೊಳಗೆ ಅಲೆ ನೀನಿರುವಾಗ ಅಶೋಕ್, ಆಸ್ಪತ್ರೆಯಲ್ಲಿ ಅಪ್ಪ ಅಮ್ಮ ಇಬ್ಬರೇ ಇದ್ದಾರೆ. ನಂಗೆ ಲೇಟ್ ಆಗುತ್ತೆ, ಹೊರಡ್ತೀನಿ. ಸರಿ ಮಾಡ್ತೀನಿ. ನಾನು ಮನೆ ಕಡೆ ಆ ಕಡೆ ಬರ್ತಾ ಇರ್ತೀನಿ. ನೀನು ಡ್ರಾಪ್ ಮಾಡಿ ನಾನು ಮನೆ ಕಡೆ ಹೋಗ್ತೀನಿ.